ಶ್ರೀಮಾನ್ ಬಂಗಾರಪ್ಪ ಅವರು ನನಗೆ ಅವರು ಕಾಂಗ್ರೆಸ್ಗೆ ಬಂದ ದಿವಸದಿಂದ ಚಿರಪರಿಚಿತರಾಗಿದ್ದರು. ಬಹುಶಃ ಆ ಸಮಯದಲ್ಲಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ನಾನು ಸಮೇತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರೊಟ್ಟಿಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಬಹುಶಃ ದಿವಂಗತ ಗೋಪಾಲಗೌಡರ ಒಂದು ನಾಯಕತ್ವದಲ್ಲಿ ಬೆಳೆದವರು, ಅವರೊಟ್ಟಿಗೆ ನಮ್ಮ ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪನವರು, ಕೊಣಂದೂರು ಲಿಂಗಪ್ಪನವರು, ಬಹುಶಃ ಇವರೆಲ್ಲ ಸಮಾಜವಾದದ ಮೂಲಕ, ಜನಸೇವೆ ಮಾಡುವ ಮೂಲಕ ಜನರಲ್ಲಿ ಯಾರು ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರು, ಅದರಲ್ಲಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ನ್ಯಾಯ ಕೊಡಿಸಬೇಕೆಂಬುದಾಗಿ ಹೋರಾಟ ಮಾಡಿ ಬಹುಶಃ ಅವರಿಗೆ ನ್ಯಾಯ ಕೊಡಿಸಿದಂಥ ಮೂಲಕ ರಾಜಕೀಯಕ್ಕೆ ಪ್ರವೇಶ ಮಾಡಿ ಯಾವಾಗಲೂ ಜನಮನಸ್ಸಿನಲ್ಲಿ ಜನರಿಗೋಸ್ಕರ ಒಂದು ರಾಜಕೀಯ ಜೀವನ ಮಾಡಿದಂಥ ದೊಡ್ಡ ವ್ಯಕ್ತಿ ಶ್ರೀಮಾನ್ ಬಂಗಾರಪ್ಪನವರು. ಅವರು ಬಹುಶಃ ಹಲವಾರು ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಎದುರಿಸುವ ಸಮೇತ ತಮ್ಮ ತತ್ವ, ತಾವು ಯಾವ ಇದರಲ್ಲಿ ನಂಬಿಕೆ ಇಟ್ಟಿದ್ವಿ ಅದನ್ನ ಬಿಟ್ಟು ಕೊಡಲಿಕ್ಕೆ ಅವರು ಸಿದ್ಧರಾಗಿರಲಿಲ್ಲ. ನೇರ ನುಡಿಯ ವ್ಯಕ್ತಿಗಾರ, ಯಾವುದೇ ವಿಷಯ ಇದ್ರು ಬಿಟ್ಟರು ನೇರವಾಗಿ ಮಾತಾಡ್ತಾ ಇದ್ರು. ಇವತ್ತು ನಾನು ನಿಮಗೆ ಯಾವ ರೀತಿ ಬರೀ ರಾಜಕಾರಣವನ್ನೇ ಅವರು ಒಂದು ಕಸಬಾಗಿ ಮಾಡಲಿಲ್ಲ. ಬಹುಶಃ ಅವರ ಜೀವನದಲ್ಲಿ ನನಗೆ ಗೊತ್ತಿರುವಾಗೆ ಅವರು ತಮ್ಮ ದೈಹಿಕ ಒಂದು ಇದಕ್ಕೋಸ್ಕರವಾಗಿ ಯಾವಾಗಲೂ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ದಿವಸ ಹೋಗಿ ಬೆಳಗ್ಗೆ ಹೋಗಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ನಾನು ಈ ಪ್ರಸಂಗದಲ್ಲಿ ಒಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶ್ರೀಮಾನ್ ವೀರೇಂದ್ರ ಪಾಟೀಲ್ ಅವರು ರಾಜೀವ್ ಗಾಂಧಿ ಅವರು ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಬಹುಶಃ ಅವರ ಮಂತ್ರಿಮಂಡಲದಲ್ಲಿ ಕೇವಲ 9 ಜನ ಇದ್ರು. ನಾನು ಸಮೇತ ಇಂಡಿಪೆಂಡೆಂಟ್ ಚಾರ್ಜ್ ತಗೊಂಡು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ವೀರೇಂದ್ರ ಪಾಟೀಲ್ ಅವರು ಹಲವಾರು ಬಾರಿ ತಮ್ಮ ಸಂಪುಟವನ್ನು ವಿಸ್ತಾರ ಮಾಡಬೇಕು ಎಂಬುದಾಗಿ ಅವರು ರಾಜೀವ್ ಗಾಂಧಿ ಅವರು ಕೇಳಿಕೊಂಡ್ರು. ಅದು ರಾಜೀವ್ ಗಾಂಧಿ ಒಂದು ಹೇಳಿದ್ರು, ಶ್ರೀಮಾನ್ ಬಂಗಾರಪ್ಪನವರನ್ನ ಸೇರಿಸಿ ನೀವು ನಿಮ್ಮ ಸಚಿವ ಸಂಪುಟವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ, ಅದೇನೋ ಕಾರಣಾಂತರದಿಂದ ಬಂಗಾರಪ್ಪನವರನ್ನು ಸೇರಿಸುವುದಿಲ್ಲ. ಅವರು ಸಚಿವ ಸಂಪುಟ ವಿಸ್ತಾರ ಮಾಡಲಿಕ್ಕೆ ರಾಜೀವ್ ಗಾಂಧಿ ಅವರು ಅನುಮತಿ ಕೊಡ್ತಾ ಇರಲಿಲ್ಲ. ನಂತರ ನಾನು ಮತ್ತು ಪ್ರೇಮ್ ಕುಮಾರ್ ಅವರು, ನಮ್ಮ ಹುಣಸೂರು MLA ಅವ್ರ ತಂದೆ, ನಾವಿಬ್ಬರು ಹೋಗಿ ರಾಜಶೇಖರ ಮೂರ್ತಿ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಸರ್, ಈ ಥರ ಆದರೆ ಕಷ್ಟ ಆಗ್ತದೆ, ನಾವು ಕರ್ಕೊಂಡ್ಬರ್ತೀವಿ ಬಂಗಾರಪ್ಪನವ್ರನ್ನ, ತಾವು ನೀವು ಅವ್ರು ಮಾತಾಡಿ ನೀವೇನಾದ್ರು ಮಾಡಿ ವೀರೇಂದ್ರ ಪಾಟೀಲ್ ಅವರು ಒಪ್ಪಿಸಿ ಸಚಿವ ಸಂಪುಟದಲ್ಲಿ ಸೇರಿಸಬೇಕು, ಅವರು ದೊಡ್ಡ ಹಿರಿಯ ನಾಯಕರು, ಈ ರೀತಿ ಮಾತನ್ನು ಹೇಳಿದಾಗ ಆಯಿತು ನಾವು ನಾಳೆ ಮಾತಾಡೋಣ ಅಂತ ಹೇಳಿದ್ರು. ಬೆಳಗ್ಗೆ ಅವ್ರ ಮನೆಗೆ ಹೋದವು. ನಾನು, ಪ್ರೇಮ್ ಕುಮಾರು, ಶ್ರೀಮಾನ್ ಬಂಗಾರಪ್ಪನವರು ಅವ್ರ ಮನೆಗೆ ಹೋದಾಗ ಅವ್ರು ಯಾವ ರೀತಿಯಲ್ಲಿ ಇದ್ದರು ಅಂತ ಹೇಳ್ಬಿಟ್ರೆ, ಅವ್ರು ಬ್ಯಾಡ್ಮಿಂಟನ್ ಆಡಲಿಕ್ಕೆ ರೆಡಿಯಾಗಿ ಶಾರ್ಟ್ಸ್ ಹಾಕೊಂಡೆ, ಯಾವುದು ಇಷ್ಟೊಂದು ಪ್ರಾಮುಖ್ಯವಾದ ವಿಚಾರ ಇದ್ರು ಸಮೇತ ಅದನ್ನ ಮಾತು ಮುಗಿಸ್ಬಿಟ್ಟು ಬ್ಯಾಡ್ಮಿಂಟನ್ ಕೋರ್ಟ್ಲಿಗೆ ರೆಡಿ ಆಗಿಬಿಟ್ಟೆ ಬಂದರು. ಬಹುಶಃ ಆವತ್ತು ಮಾತುಕತೆಯಲ್ಲಿ ಯಶಸ್ವಿಯಾಗಿ ಅವರು ಕೃಷಿ ಇಲಾಖೆ ಮಂತ್ರಿಯಾಗಿ ಅವರ ಅಧಿಕಾರವನ್ನು ತೆಗೆದುಕೊಳ್ಳ. ನಾನು ಈ ಸಂದರ್ಭ ಯಾಕೆ ಹೇಳ್ತಾ ಇರೋದು, ತಮ್ಮ ದಿನನಿತ್ಯದ ಒಂದು ದಿನಚರಿ ಏನಿದೆ ಅದನ್ನು ಯಾವ ಸಂದರ್ಭದಲ್ಲಿಯೂ ಅವರು ತಪ್ಪಿಸಲಿಕ್ಕೆ ತಯಾರಾಗಿರಲಿಲ್ಲ. ತಾವು ಎಲ್ಲಿ ಹೋದ್ರು ತಮ್ಮ ಬ್ಯಾಡ್ಮಿಂಟನ್ ಆಗಲಿ, ತಮ್ಮ ವ್ಯಾಯಾಮ ಆಗಲಿ ಸರಿಯಾಗಿ ಮಾಡ್ತಾರೆ. ಮತ್ತೆ ಕಲೆ ವಿಚಾರದಲ್ಲಿ ಹೇಳಿದಾದ್ರೆ ಬಹುಶಃ ಅವರೇ ತಮಗೆಲ್ಲ ಗೊತ್ತಿರುವಂಗೆ ಕಲೆ, ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಭ್ಯಾಸ ಮಾಡಿದ್ರು. ಬಹುಶಃ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಏನಾದರೂ ಇವರು ಕವಾಯಿ ಅವರದ್ದು ಯಾವುದಾದ್ರು ಸಂಗೀತ ಇದ್ದರೆ ಎಲ್ಲವನ್ನು ಬದಿಗೊತ್ತಿ ಆ ಸಂಗೀತ ಕಚೇರಿಯಲ್ಲಿ ಕೂತು ಬಹುಶಃ ಅದನ್ನು ಅಷ್ಟೊಂದು ಇದನ್ನ ಅವರು ಶ್ರದ್ಧೆಯಿಂದ ಅದಕ್ಕೆ ಪಾಲ್ಗೊಳ್ತಾ ಇದ್ರು. ಬಹುಶಃ ಬೇರೆ ಯಾವುದೇ ವಿಚಾರವನ್ನು ಅವ್ರು ಮರೆತು ಸಂಗೀತದಲ್ಲಿ ಮುಳುಗ್ತಾ ಇದ್ದ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತೀವಿ. ಈ ತರ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಅವರು ಮುಖ್ಯಮಂತ್ರಿ ಪದವಿಯನ್ನು ಬಿಡಬೇಕಾಗಿದ್ದ ಸಂದರ್ಭ ಬಂದಿತ್ತು. ಬಹುಶಃ ರಾಜೀವ್ ಗಾಂಧಿ ಅವರು ಬದುಕಿದರೆ ಅದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ರಾಜೀವ್ ಗಾಂಧಿ ಅವರಲ್ಲಿ ನಂಬಿಕೆ ಸ್ಥಾನದಲ್ಲಿ ಮುಖ್ಯ ಸ್ಥಾನ ಹೊಂದಿದವರು ಶ್ರೀಮಾನ್ ಬಂಗಾರಪ್ಪನವರು. ಅವರು ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು. ಅವರ ಮುಖ್ಯಮಂತ್ರಿ ಆಗಿದ್ದಾಗ ಲೋಕಸಭಾ ಚುನಾವಣೆ ಬಂದಿತ್ತು.
ಶ್ರೀಮಾನ್ ಬಂಗಾರಪ್ಪನವರಿಗೆ ನೀವು ಒಂದು 15-16 ಸೀಟು ನಮಗೆ ಕರ್ನಾಟಕದಿಂದ ಗೆಲ್ಲಿಸ್ಕೊಡಿ ಸಾಕು ಅಂದರು. ಆದ್ರೆ ಆ ಚುನಾವಣೆ ತಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಸುಮಾರು 24 ಸೀಟುಗಳನ್ನು ಗೆಲ್ಲುವುದರ ಮೂಲಕ ಬಹುಶಃ ರಾಜೀವ್ ಗಾಂಧಿ ಅವರು ಬದುಕಿದ್ದಾರೆ, ಅವರಿಗೆ ಮತ್ತಷ್ಟು ಅವರಿಗೆ ಶಕ್ತಿಯನ್ನು ಕೊಡುವುದಾಗಿ. ಆದರೆ ಕಾರಣದಿಂದ ತಮ್ಗೆ ಗೊತ್ತಿದೆ, ರಾಜಕೀಯ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗಿದ್ದ ಪ್ರಸಂಗ ಬಂದಾಗ ಅವರು ಬೇರೆ ಯಾರಾದ್ರೆ ರಾಜೀನಾಮೆ ಕೊಡಬೇಕು ಅಂತ ಬೇಸರ ಪಟ್ಟು ಮನೆಯಲ್ಲೇ ಕೊಡ್ತಾರೆ. ಅವ್ರು ಒಂದೇ ಒಂದು ಮಾತು ಹೇಳಿದರು, ಹೌದು ನಾನು ರಾಜೀನಾಮೆ ಕೊಡ್ತೀನಿ, ಈಗಾಗಲೇ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರಿಗೆ ನಾನು ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದೀನಿ, ಆ ಪ್ರಶಸ್ತಿಯನ್ನು ವಿಧಾನಸೌಧದಲ್ಲಿ ಮುಂದೆ ಕೊಟ್ಟು ನಾನು ರಾಜೀನಾಮೆ ಮಾಡ್ತೀನಿ ಎಂಬ ಮಾತನ್ನು ಹೇಳಿ ಬಹುಶಃ 4-5 ದಿವಸದಲ್ಲಿ ಆ ಪ್ರಶಸ್ತಿಯನ್ನು ಕೊಟ್ಟು ತಾವೇ ಸ್ವತಃ ಒಳ್ಳೆ ಸಂಗೀತವನ್ನು ಹೇಳ್ತಾ ಆ ಒಂದು ತಮ್ಮ ಮುಖ್ಯಮಂತ್ರಿ ಪದವಿಗೆ ಬಿಟ್ಟುಕೊಟ್ಟಂತ ದೊಡ್ಡ ವ್ಯಕ್ತಿ ಶ್ರೀಮಾನ್ ಬಂಗಾರಪ್ಪ. ಬಹುಶಃ ಅವರಿಗೆ ಎಲ್ಲ ಬೇಗ ಬೇಗ ಆಗಬೇಕಾಗಿತ್ತು. ಅವರಿಗೆ ಬಡವರ ಮೇಲೆ ಅಷ್ಟೊಂದು, ಅವರಿಗೆ ಬಡವರ ಪರ ಕಾರ್ಯಕ್ರಮದಲ್ಲಿ ಅಷ್ಟೊಂದು ಆಸಕ್ತಿ ಇತ್ತು. ಅವರು ಮುಖ್ಯಮಂತ್ರಿ ಆಗಿದಾಗ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳು ಬಹುಶಃ ಇವತ್ತು ನಮ್ಮೊಟ್ಟಿಗೆ ಇಲ್ಲ, ಆದ್ರೆ ಅವರ ಕಾರ್ಯಕ್ರಮಗಳು ಯಾವತ್ತೂ ಕರ್ನಾಟಕದ ಜನತೆಯೊಟ್ಟಿಗೆ ಇರ್ತೇವೆ ಮಾತು ಹೇಳಿ ಅವರು ಕೊಟ್ಟಂತ ಅಕ್ಷಯ ಕಾರ್ಯಕ್ರಮ. ಬಹುಶಃ ಮಕ್ಕಳಿಗೆ ಇವತ್ತು ಮಧ್ಯಾಹ್ನ ಊಟ ಕೊಡ್ತಾ ಇದ್ರಿ, ಅವ್ರು ಏನ್ ಹೇಳಿದ್ರು, ಈ ಅಡಿಗೆ ಮಾಡ್ಲಿಕ್ಕೆಲ್ಲ ದೊಡ್ಡ ತೊಂದರೆ ಆಗ್ತದೆ, ಬಹುಶಃ ಅವರಿಗೆ ಒಂದು ದಿವಸ ಅಟೆಂಡೆನ್ಸ್ಗೆ ₹1 ಕೊಡುವಂತ ಒಂದು ಕಾರ್ಯಕ್ರಮವನ್ನು ಶ್ರೀಮಾನ್ ಬಂಗಾರಪ್ಪನವರು ಹಾಕೊಂಡ್ರು. ಅದೇ ರೀತಿಯಲ್ಲಿ ನಾನು ವಸತಿ ಸಚಿವ ಆಗಿದೆ, ನನಗೇನು ಹೇಳಿದ್ರು, ಬಡವರಿಗೆ ಮನೆ ಕೊಡಬೇಕು. ನಾವು 224 ಶಾಸಕರ ಒಂದು ಸಮಿತಿ, ಆಶ್ರಯ ಸಮಿತಿಯನ್ನು ಮಾಡಿ ಆ ಶಾಸಕರಿಗೆ ನಾವು ಅಧಿಕಾರ ಕೊಟ್ಟಿದ್ದು, ಎಲ್ಲಿ ಸರ್ಕಾರಿ ಜಾಗ ಇದ್ದು ನೀವು ತಗೊಳ್ಳಿ, ಬಡವರಿಗೆ ಹಂಚಿ. ಸರ್ಕಾರಿ ಜಾಗ ಎಲ್ಲಿ ಇಲ್ಲ, ಖಾಸಗಿ ಜಾಗವನ್ನು ಕೈಗೆ ತಗೊಳ್ಳಿ, ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ. ಅದೇ ರೀತಿಯಲ್ಲಿ ಆಶ್ರಯ ಮನೆಗಳು ಕಟ್ಟಲಿಕ್ಕೆ ಹಣ ಕೊಡುವುದರಲ್ಲಿ ಯಾವುದೇ ನಿರ್ಬಂಧ ಇಲ್ಲದೆ ಧಾರಾಳವಾಗಿ ಕೊಟ್ಟಂತ ಮುಖ್ಯಮಂತ್ರಿ ಶ್ರೀಮಾನ್ ಬಂಗಾರಪ್ಪನವರು. ಅದೇ ರೀತಿಯಲ್ಲಿ ವಿಶ್ವ ಕಾರ್ಯಕ್ರಮ, ಬಡವರಿಗೆ ಗುಡಿ ಕೈಗಾರಿಕೆಗಳಲ್ಲಿ ಅವರು ಯಾವುದೇ ಸಾಮಗ್ರಿಗಳನ್ನು ತಯಾರಿಸಬಹುದು, ಸರ್ಕಾರವೇ ಅದನ್ನ ಕೊಂಡುಕೊಳ್ತೀವಿ, ನಾವೇ ಅದನ್ನ ಮಾರ್ಕೆಟ್ ಮಾಡ್ತೀವಿ ಎಂಬ ಕಾರ್ಯಕ್ರಮವನ್ನು ಹಾಕಿದರು. ಅದೇ ರೀತಿಯಲ್ಲಿ ಯಾವ ರಾಮ ಟೆಂಪಲ್, ಅಯೋಧ್ಯೆ ರಾಮ ಟೆಂಪಲ್ಗೆ ವಿಚಾರದಲ್ಲಿ ಅಷ್ಟೊಂದು ಮಾಡ್ತಾರೆ. ಅವರು ಒಂದು ಮಾತು ಹೇಳಿದ್ರು, ನಮ್ಮ ಕೇರಿಗಳಲ್ಲಿ, ನಮ್ಮ ಜಾಗದಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಸಾಕಷ್ಟು ಟೆಂಪಲ್ಗಳಿದೆ, ಚರ್ಚ್ಗಳಿದೆ, ಮಸೀದಿಗಳಿದೆ, ಅದಕ್ಕೂ ಸಮೇತ ನಾವು ಬಡವರ ಒಂದು ಕಾರ್ಯಕ್ರಮ ಹಾಕಬೇಕು, ಅದಕ್ಕೆ ಧನ ಸಹಾಯ ಮಾಡಬೇಕು ಎಂಬುದಾಗಿ ಹೇಳಿ ಅವರು ಆರಾಧನಾ ಸ್ಕೀಮ್ ಅನ್ನು ತಂದರು. ಈ ರೀತಿಯಲ್ಲಿ ಬಡವರ ಪರವಾಗಿ, ಬಹುಶಃ ಅವರ ರಾಜಕೀಯ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಬಡವರ ಪರವಾಗಿ. ಅದೇ ರೀತಿಯಲ್ಲಿ ಅವರು ಕೊನೆ ಉಸಿರು ತನಕ ಬಡವರ ಪರವಾಗಿ ಅವರು ಕಾರ್ಯಕ್ರಮ ಹಾಕೊಂಡು ಕೆಲಸ ಮಾಡಿದವರು. ಬಹುಶಃ ಯಾವುದೇ ಕಷ್ಟ ಒಂದು ಪರಿಸ್ಥಿತಿಯಲ್ಲಿ ಸಮೇತ ಅದನ್ನು ಎದುರಿಸುವಂತ ದೊಡ್ಡ ಮನಸ್ಸಿರುವವರು. ಬಹುಶಃ ಅವರ ಹೆಸರು ಬಂಗಾರಪ್ಪ ಅಂತಾಗಿದ್ರೆ ಅವರು ನಿಜವಾಗಿ ಅವರ ಮನಸ್ಸು ನಿಜವಾಗಿ ಬಂಗಾರದಿಂದ ರಚನೆ ಮಾಡಿದಂತಹ ಮನಸ್ಸು ಶ್ರೀಮಾನ್ ಬಂಗಾರಪ್ಪನವರಿಗಿತ್ತು. ಬಂಗಾರಪ್ಪನವರು ಎಲ್ಲಿದ್ರೂ ಕೂಡ ತಮ್ಮ ಆ ಸಮಾಜವಾದಿ ಕಾಳಜಿಯನ್ನ ಬಿಟ್ಟು ಕೊಡಲಿಲ್ಲ ಅನ್ನೋದೇ ಬಹಳ ಮುಖ್ಯವಾಗಿ ನನಗೆ ಇವತ್ತು ಅನಿಸುತ್ತೆ. ಅವರು ತೀರ್ಕೊಂಡ ನಂತರ ನಾವು ವಸ್ತುನಿಷ್ಠವಾಗಿ ಅವ್ರು ನೋಡಿದಾಗ ಅವ್ರು ಮಾಡಿದ ಹಲವು ಸರಿ ತಪ್ಪುಗಳ ನಡುವೆ ನನಗಿನ್ನೂ ಜ್ಞಾಪಕ ಇದೆ. ನನ್ನ ತಂಗಿ ಓದಿ ಮನೆಯಲ್ಲಿ ಕೂತಿದ್ಲು. ಒಂದು ದಿವಸ ಹಠಾತ್ತನೆ ಅವಳಿಗೆ ಒಂದು ಆರ್ಡರ್ ಬಂತು, ಕೆಲಸಕ್ಕೆ ಸೇರಿದ ಆರ್ಡರ್, ಹೈಸ್ಕೂಲ್ ಟೀಚರ್ ಆಗಿ. ಇದಾದದ್ದು ಬಂಗಾರಪ್ಪನವರು ಕೊಟ್ಟ ಗ್ರಾಮೀಣ ಕೃಪಾಕನಿಂದ. ಬಂಗಾರಪ್ಪನವರು ಕೊಟ್ಟ ಗ್ರಾಮೀಣ ಕೃಪಾಕನಿಂದ ಸಹಸ್ರಾರು ಜನ, ಎಲ್ಲ ಜಾತಿಯ ಜನ, ಅದರಲ್ಲಿ ಹಿಂದುಳಿದ ವರ್ಗಗಳು, ದಲಿತರು ಅಂತ ಅಲ್ಲ, ನಿಜವಾದ ಜಾತ್ಯತೀತ ನಾಯಕ ಒಂದು ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಈ ನಡೆ ಸಾಕ್ಷಿ. ಇದು ಅಸಂಖ್ಯಾತ. ಅದೇ ಗುಂಡೂರಾವ್ ಅವರಿದ್ದಾಗ ತಮ್ಮ ಜಾತಿಯ ಜನರಿಗೆ ಅನುಕೂಲ ಆಗಲಿ ಅಂತ ಅವರು ಇದನ್ನ ಕಟ್ ಆಫ್ ಏರಿಸ್ತಾರೆ. ಅವ್ರು 50 ವರ್ಷಗಳ ತನಕ ಟೀಚರ್ ಆಗಲಿ ಪರವಾಗಿಲ್ಲ ಅಂತ ಅವರು ಪ್ರೈಮರಿ ಸ್ಕೂಲ್ಗೆ ಮಾಡ್ತಾರೆ. ಆದರೆ ಏಜ್ ಬಾರ್ನ ಅವರು ಮುಂದೂಡ್ತಾರೆ, ಅದು ಸರಿನೇ. ಆದರೆ ಅದರಿಂದ ಬೆನಿಫಿಟ್ ಆದದ್ದು ಬಹುತೇಕ ಮೇಲುಜಾತಿಯ ಜನರಿಗೆ. ಆದರೆ ಬಂಗಾರಪ್ಪನವರು ಈ ಗ್ರಾಮೀಣ ಕೃಪಾಂಕವನ್ನು ಜಾರಿಗೆ ತಂದಾಗ ಅಸಂಖ್ಯಾತ ಗ್ರಾಮೀಣ ಜನಸ್ತೋಮ, ಆ ಮಕ್ಕಳು, ಎಸ್ಪೆಷಲಿ ಹುಡುಗಿಯರು ಇದರಿಂದ ಬೆನಿಫಿಟ್ ಆಗಿದೆ. ಇವತ್ತು ಶಾಲೆಗಳನ್ನು ಮುಚ್ಚುವ ಹುಂಬ ಸರ್ಕಾರಗಳನ್ನು ನೋಡ್ತಾ ಇದ್ವಿ. ಹಳ್ಳಿಗರ ಉದ್ಯೋಗಗಳನ್ನ ಕಸಿಯುವ ಸರ್ಕಾರಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವು ಬಂಗಾರಪ್ಪನವ್ರನ್ನ ಯಾವುದೇ ಭ್ರಷ್ಟಾಚಾರವಿಲ್ಲದೆ,
ಜ್ಞಾಪಕ ಇರಲಿ. ಯಾವುದೇ ಭ್ರಷ್ಟಾಚಾರವಿಲ್ಲದೆ ಮನೆಯ ಬಾಗಿಲಿಗೆ ಅಂಕಗಳ ಆಧಾರದ ಮೇಲೆ, ರಿಸರ್ವೇಶನ್ ಆಧಾರದ ಮೇಲೆ, ಗ್ರಾಮೀಣ ಕೃಪಾಂಕದ ಆಧಾರದ ಮೇಲೆ ತಂದ ಹೆಗ್ಗಳಿಕೆ ಬಂಗಾರಪ್ಪನವರ ಸಂದರ್ಭದಲ್ಲಿ ಆದದ್ದು. ಅದು ನಾನು ನಮ್ಮ ಮುಕುಂದರಾಜ್ ಅವರು ತುಂಬ ಸರಿ ಅದನ್ನು ನೆನೆಸ್ಕೊಂಡಿದ್ದೆ. ಅವರು ಕೂಡ ಒಂದು ಪುಸ್ತಕವನ್ನು ಬಂಗಾರಪ್ಪನವ್ರ ಮೇಲೆ ಸಂಪಾದನೆ ಮಾಡಿದ್ದಾರೆ, ತುಂಬ ಹಿಂದೆ ಅದನ್ನು ಸಂಪಾದನೆ ಮಾಡಿದ್ದಾರೆ. ಆ ಪುಸ್ತಕವನ್ನು ನಾನು ಗಮನಿಸಿದ್ದೀನಿ. ಈ ಬಹಳ ದೊಡ್ಡ ಚಿಂತನೆ ಅವರಿಗೆ ಸಮಾಜವಾದಿ ಚಿಂತನೆಯಿಂದ ಬರುತ್ತೆ. ಯಡಿಯೂರಪ್ಪನವ್ರಿಗೆ ಶಿವಮೊಗ್ಗದಲ್ಲಿ ಹುಟ್ಟಿದ್ರೂ ಕೂಡ ಸಮಾಜವಾದಿ ಚಿಂತನೆ ಬಂದಿರಲಿಲ್ಲ. ಬಂಗಾರಪ್ಪನವ್ರಿಗೆ ಅದು ಬರುತ್ತೆ. ಈ ಕಾಂಟ್ರಾಸ್ಟನ್ನು ನಾನು ತಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ನಾಡಿನಿಂದ, ಯಾವ ಹಿನ್ನೆಲೆಯಿಂದ ನಾವು ಬಂದಿರ್ತೀವಿ ಅದರಿಂದ ಇದು ಅರ್ಥ ಆಗುತ್ತೆ. ಈ ಗ್ರಾಮೀಣ ಕೃಪಾಂಕವನ್ನು ನಾವೆಲ್ಲರೂ ಬೆಂಬಲಿಸಿದ್ವಿ ಮತ್ತು ಇದನ್ನು ಕಿತ್ಕೊಂಡಾಗ ನಾವೆಲ್ಲರೂ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಇದನ್ನು ಮತ್ತೆ ಪಡಿಬೇಕು ಅಂತ ಹೋರಾಟವನ್ನು ಮಾಡಿದ್ವಿ. ಆದರೆ ಇದು ಕೋರ್ಟ್ಗೆ ಹೋದಾಗ ಒಬ್ಬ ಮಹಿಳೆ ಜಡ್ಜ್ ಏನು ಹೇಳ್ತಾಳೆ, ಗ್ರಾಮೀಣರಿಗೆ ಕೃಪಾಂಕ ಯಾತಕ್ಕೆ ಬೇಕು, ಗ್ರಾಮೀಣ ಹುಡುಗ ಹುಡುಗಿಯರಿಗೆ ಕೃಪಾಂಕ ಯಾತಕ್ಕೆ ಬೇಕು, ಅವರಿಗೆ ಬೇರೆ ಸಿಲೆಬಸ್ ಬೋಧಿಸ್ತಾ ಇದ್ದೀರಾ ಅಂತ ರೋಮಾ ಪಾಲ್ ಎನ್ನುವ ಜಡ್ಜ್ ಈ ಮಾತನ್ನು ಹೇಳ್ತಾರೆ. ಇದರರ್ಥ ಇವರು ಗ್ರಾಮಗಳಲ್ಲಿ ಹುಟ್ಟಿಲ್ಲ ಮತ್ತು ಗ್ರಾಮಗಳಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈ ರೀತಿಯ ಜನರು ಅಧಿಕಾರ ಹಿಡಿದಿರುವ ಸಂದರ್ಭದಲ್ಲಿ ಅಧಿಕಾರವನ್ನು ಹಿಡಿಯುವ ಜನರು ಯಾವ ರೀತಿ ಕಾಳಜಿಯಿಂದ ವರ್ತಿಸಬೇಕು ಅನ್ನೋದನ್ನ ನಮಗೆ ಅರಸೋವರಾಗಲಿ ಬಂಗಾರಪ್ಪ ಅವರಾಗಲಿ ತೋರಿಸಿ ಕೊಟ್ಟಿದ್ದಾರೆ. ಅದನ್ನು ಸಿದ್ದರಾಮಯ್ಯನವರು ಮುಂದೆ ತೋರಿಸ್ಕೊಡ್ಬೇಕಾಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ. ಯಾಕೆಂದರೆ ಹಿಂದುಳಿದ ವರ್ಗಗಳ ಬಹಳ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ತಾತ್ವಿಕ ಕಾಳಜಿ ಇಲ್ಲ. ದಲಿತರು ಕಳೆದ 50 ವರ್ಷಗಳಲ್ಲಿ, ತಮಗೆ ಜ್ಞಾಪಕ ಇರಲಿ, ಕಳೆದ 50 ವರ್ಷಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅಂಬೇಡ್ಕರ್ ವಾದವನ್ನು ಬಹಳ ಗಟ್ಟಿಯಾಗಿ ಹಿಡಿದು ತಮ್ಮ ಸ್ಥಿತಿಯನ್ನು 50 ವರ್ಷಗಳಲ್ಲಿ ಬದಲಿಸ್ತಾ ಇದ್ದಾರೆ. 5000 ವರ್ಷಗಳ ಇತಿಹಾಸವನ್ನ ದಲಿತರು 50 ವರ್ಷಗಳಲ್ಲಿ ಅಂಬೇಡ್ಕರ್ ವಾದದ ಮೂಲಕ ಬದಲಿಸಿದ್ದಾರೆ. ಈ ಛಾತಿ ಹಿಂದುಳಿದ ವರ್ಗಗಳಿಗೆ ಬಂದಿಲ್ಲ ಅನ್ನೋದು ನಮಗೆ ಜ್ಞಾಪಕ ಇರುತ್ತೆ. ಆಶ್ರಯ ಅನ್ನುವ ಹೆಸರಿನಲ್ಲಿ ಯಾವುದೇ ವ್ಯಕ್ತಿಯ, ಯಾವುದೇ ಪಕ್ಷದ ಹೆಸರಿಲ್ಲ. ಅದು ಪಕ್ಷಾತೀತವಾದ, ಜಾತ್ಯತೀತವಾದ ಒಂದು ನೆಲೆಯಾಗಿ ಅವರು ಯೋಚನೆ ಮಾಡ್ತಾರೆ. ಸೊ ಇದು ಸಮಾಜವಾದಿ ತತ್ವದಿಂದ ಅವರು ಗಳಿಸಿಕೊಂಡ ಒಂದು ಕ್ರಮ ಅಂತ ನಾನು ಅಂದುಕೊಂಡಿದ್ದೀನಿ. ಆದರೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಲಂಕೇಶ್ವರಿಗೆ ಅವರು ಯಾವಾಗ ಅಧಿಕಾರದಲ್ಲಿದ್ದರು ಅವಾಗ ಅವ್ರನ್ನ ಟೀಕೆ ಮಾಡ್ತಾರೆ, ಎಲ್ಲರನ್ನೂ ಟೀಕೆ ಮಾಡ್ತಾ ಇದ್ರು. ಆದರೆ ಬಂಗಾರಪ್ಪನವರ ಶಕ್ತಿ ಎಂಥದ್ದು, ಪ್ರಕಾಶದ ಶಕ್ತಿ ಎಂಥದ್ದು ಅಂತ ಲಂಕೇಶ್ವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಅವರ ಅಧಿಕಾರ ಇಳಿದ ನಂತರ ಸೂಚನೆ ಮಾಡಿದ್ದಾರೆ. ಮತ್ತು ಸಾಹಿತ್ಯದ ಒಡನಾಟದಿಂದ ಬಂಗಾರಪ್ಪನವರು ಯಾವ ಸೂಕ್ಷ್ಮತೆಯನ್ನು ಪಡೆದು ನನಗೆ ಬಹಳ ಆಶ್ಚರ್ಯ ಆಯಿತು. ಒಂದ್ಸಾರಿ ಸಿಕ್ಕಾಬಿಟ್ಟೆ ಭಿನ್ನಮತ ನಡೀತಾ ಇದೆ, ಬಂಗಾರಪ್ಪನವರ ವಿರುದ್ಧ ಡೈಲಿ ಪೇಪರ್ನಲ್ಲಿ ಬರ್ತಾ ಇದೆ. ಅವತ್ತು ಭೀಮಸೇನ್ ಜೋಶಿಯವರ ಸಂಗೀತ ನಾನು ಕೇಳೋದಕ್ಕೆ ಹೋಗಿದ್ದೆ. ಭೀಮಸೇನ್ ಜೋಶಿಯವರ ಸಂಗೀತ ಕೇಳೋದಕ್ಕೆ ಬಂದರೆ ಒಂದು ಇದಕ್ಕಿದಂಗೆ ಗುಲ್ಲೆದ್ಬಿಡ್ತು ಜನರು. ಏನೋ ಪೊಲೀಸರೆಲ್ಲ ಬಂದರೆ ಯಾತ್ರ ಪೊಲೀಸರು ಬರ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ, ಬಂಗಾರಪ್ಪನವ್ರು ಬರ್ತಾ ಇದ್ದಾರೆ. ಬಂದು ಸುಮ್ಮನೆ ಆರಾಮಾಗಿ ಕೂತ್ಕೊಂಡ್ರು. ಈ ಭೀಮಸೇನ್ ಜೋಶಿಯವ್ರು ಹಾಡೋದು ಬಿಟ್ಬಿಟ್ಟು ಈಗ ನಮಸ್ಕಾರ ಮಾಡ್ತಾ ಇದ್ರು ಹೊರತು ಭೀಮಸೇನ್ ಜೋಶಿಯವ್ರು ಡಿಸ್ಟರ್ಬ್ ಮಾಡ್ತಾ ಇದ್ರು, ಬಂಗಾರಪ್ಪನವ್ರು ಡಿಸ್ಟರ್ಬ್ ಮಾಡಿ. ನನಗೆ ಅವಾಗ ಅನ್ನಿಸ್ತು, ಈ ವ್ಯಕ್ತಿ ಮುಖ್ಯಮಂತ್ರಿ, ಇವರ ಒಳಗೆ ಒಂದು ಬಹಳ ಕೋಮಲವಾದ ಒಂದು ಲೋಕ ಇದೆ. ಅಷ್ಟೊಂದು ಭಿನ್ನಮತ ನಡೀತಾ ಇರಬೇಕಾದ್ರೆ ಭೀಮಸೇನ್ ಜೋಶಿಯವರ 1 ಗಂಟೆಯ ಸಂಗೀತದ ಮೂಲಕ ಇದನ್ನು ಮೀರೋಣ ಅಂತ ಅನ್ಕೊಂಡಿದ್ರಲ್ಲ, ದಯಮಾಡಿ ನಮ್ಮ ಎಲ್ಲ ನಾಯಕರಿಗೂ ಸ್ವಲ್ಪ ಸಂಗೀತ ಕೇಳೋದನ್ನ ಕಲಿಸಿ ಅವ್ರು ಇನ್ನೂ ಅವರ ಇದರಿಂದ ಮೀರ್ಲಿ. ನಾನು ತಮ್ಮ ಪಾರ್ಟಿ ಯಾವುದು ಇದ್ರ ಬಗ್ಗೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಎಲ್ಲೋದ್ರೂ ಇದನ್ನು ಮಾತಾಡುವನೇ. ಯಾಕಂದ್ರೆ ಈ ಸ್ಪರ್ಶ ಅವ್ರಿಗೆ ಆಗಬೇಕು. ನಿಮಗೆ ಬಂಗಾರಪ್ಪನವರ ಹುಟ್ಟೂರು ಗೊತ್ತಿರಬೇಕು, ಕುಬಟೂರು ಅಂತ ಹೇಳಿ. ಆ ಕುಬಟೂರು ಹಿಂದೆ ಕುಂತಲ ನಗರಿ ಅಂತ ಅದಕ್ಕೆ ಹೆಸರಿತ್ತಂತೆ. ಕುಬಟೂರಿನಲ್ಲಿ ಅಂದ್ರೆ ಚಂದ್ರಹಾಸನ ಕುಂತಲ ನಗರಿ ಏನಿತ್ತು ಅದು ಇವತ್ತು ಕುಬಟೂರು ಅಂತ ನಾವು ಏನ್ ಕರಿತಾ ಇದ್ದೀವಿ. ಆ ಕುಬಟೂರಿನಲ್ಲಿ ಹುಟ್ಟಿ ಬಂದಂತ ಸನ್ಮಾನ್ಯ ಬಂಗಾರಪ್ಪನವರು ಸಾಲಿಗ್ರಾಮದ ಹಾಗೆ ಕನ್ನಡದ ಜನಕ್ಕೆ ಏನನ್ನೆಲ್ಲ ಕೊಟ್ಟಂತವ್ರು. ಸಾಲಿಗ್ರಾಮವನ್ನ ಕೈಲಿಟ್ಕೊಂಡ್ರೆ ನಮ್ಗೆ ಎಂತ ಶಕ್ತಿ ಬರುತ್ತೋ, ಬಂಗಾರಪ್ಪನವರ ಹೆಸರನ್ನ ಹೇಳಿದ್ರೆ ನಮ್ಗೆ ಅಂತ ಶಕ್ತಿ ಬರುತ್ತೆ. ಸುಮ್ಮನೆ ಏನು, ಈ ಮಧು ಬಂಗಾರಪ್ಪನವರು ಅವರು ಹೇಗೆ ಸ್ವಂತ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಆದ್ರೆ ನಾವೆಲ್ಲರೂ ಕೂಡ ಕರ್ನಾಟಕದ ಎಷ್ಟೋ ಜನ ಮಧು ಬಂಗಾರಪ್ಪನವರ ಹಾಗೆ ನಾವು ಮಕ್ಕಳಾಗಿದ್ದೀವಿ. ಇದು ಬಂಗಾರಪ್ಪನವ್ರನ್ನ ನೆನಪಿಸ್ಕೋಬೇಕಾಗಿರೋಂಥ ಒಂದು ವಿಚಾರ. ನನ್ನ ದೇಹ ಇದೆಯಲ್ಲ, ಈ ದೇಹ ಬಂಗಾರಪ್ಪನವರ ಕೃಪೆಯಿಂದ ಬೆಳೆದಿದೆ ಅಂತ ನಾನು ಹೇಳಕ್ಕೆ ತಮ್ಗೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇಲ್ಲಿ ಡಾಕ್ಟರ್ HR ಸ್ವಾಮಿಯವರು ಇದ್ದಾರೆ. ನಾವೆಲ್ಲ ಒಂದೇ ತರಗತಿಯಲ್ಲಿ ಓದ್ದವರು, ಒಂದೇ ಬ್ಯಾಚ್ನಲ್ಲಿ ಉಪನ್ಯಾಸಕರಾಗಿ ಆಯ್ಕೆ ಆದಂಥವರು. ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ನಮ್ಮನ್ನೆಲ್ಲ 84ನೇ ಇಸ್ವಿಯಲ್ಲಿ ಉಪನ್ಯಾಸಕರನ್ನಾಗಿ ನಮ್ಮನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆಯ್ಕೆ ಮಾಡಿದರು.
ಅದಾದಮೇಲೆ ಎಷ್ಟೋ ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಬಂದರು. ನಾವು ನಿರಂತರವಾಗಿ 8 ವರ್ಷ ಹೋರಾಟ ಮಾಡ್ತಾ ಇದ್ದೋ. ಹೋರಾಟ ಮಾಡ್ತಾ ಇದ್ರು ಕೂಡ ಯಾರೂ ನಮ್ಮನ್ನು ಕನ್ಫರ್ಮ್ ಮಾಡ್ತಿರಲಿಲ್ಲ, ಕಾಯಂ ಮಾಡ್ತಾ ಇರಲಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 2007ನೇ ಇಸ್ವಿಯಲ್ಲಿ ಸನ್ಮಾನ್ಯ ಬಂಗಾರಪ್ಪನವ್ರಿಗೆ 75ನೇ ವರ್ಷ ಆದಂಥ ಸಂದರ್ಭದಲ್ಲಿ ಒಂದು ಅಮೃತ ಮಹೋತ್ಸವವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ನನ್ನ ಗುರುಗಳು, ಅವರು ಬಂಗಾರಪ್ಪನವ್ರ ಮನೆಗೆ ಹೋಗ್ತೀನಿ ಬಾರಯ್ಯ ನನ್ನ ಜೊತೆಲಿ ಅಂತಂದ್ರೆ ನಂಗೆ ತುಂಬ ಸಂತೋಷ ಆಯಿತು. ನಾನು ಬರ್ತೀನಿ ಸರ್ ಅಂತ ಅವ್ರ ಜೊತೆಲಿ ಹೋದೆ. ಮನೆ ಬಾಗಿಲಲ್ಲಿ ಬಂಗಾರಪ್ಪನವರು ಕಂಬಾರರು ಬರ್ತಾರೆ ಅಂತ ಕಾಯ್ತಾ ಇದ್ರು, ಸ್ವಾಗತ ಮಾಡಿದರು. ನನ್ನನ್ನು ಪರಿಚಯ ಮಾಡಿಕೊಟ್ರು, ಇವನು ಮುಕುಂದರಾಜು ಅಂತೇಳಿ, ಹೀಗೆ ಕವಿ ಅಂತೆಲ್ಲ ಪರಿಚಯ ಮಾಡಿಕೊಟ್ರು. ನಾನು ತಕ್ಷಣ ನನ್ನ ಜೀವನದಲ್ಲೇ ಯಾರ ಕಾಲಿಗೂ ಇಲ್ಲಿವರೆಗೆ ಬಿದ್ದಿಲ್ಲ, ಯಾವ ಮಠಸ್ವಾಮಿ ಕಾಲಿಗೂ ಬಿದ್ದಿಲ್ಲ, ನಾನು ಬಂಗಾರಪ್ಪನವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ಯಾಕೆ ಇಲ್ಲ ಸರ್, ಇದು ನನ್ನ ನಮಸ್ಕಾರ ಅಲ್ಲ, ಇದು ನನ್ನ ಥರ 10,000 ಜನ ಕಾಂಟ್ರಾಕ್ಟ್ ಟೀಚರ್ಸ್ ಸಂಸಾರಗಳ ಪರವಾಗಿ, ಬರೀ ಶಿಕ್ಷಕರ ಪರವಾಗಲ್ಲ. ಒಬ್ಬ ಶಿಕ್ಷಕ ಅಂದರೆ ಅವನಿಗೊಂದು ಸಂಸಾರ ಇರುತ್ತೆ, ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ತಂದೆ ತಾಯಿಂದಿರು ಇರ್ತಾರೆ, ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ಎಲ್ಲ ಒಂದು ಕುಟುಂಬ. ಒಂದು ಸಂಸಾರ ಅಂದರೆ, ಒಂದು ಕುಟುಂಬ ಅಂದರೆ ಕನಿಷ್ಠ ಒಂದು 10 ಜನನಾದರೂ ನೀವು ಲೆಕ್ಕ ಹಾಕ್ಕೊಳ್ಳಿ. 10,000 × 10 ಅಷ್ಟು ಜನರ ಪರವಾಗಿ ನಿಮ್ಗೆ ಇಲ್ಲಿವರೆಗೂ ನಾವು ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಬಂದು ಒಂದು ಹೂನಾರ ತಂದು ಕೊಟ್ಟಿಲ್ಲ. ಅವ್ರ ಪರವಾಗಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಏನು ಸಮಾಚಾರ ಅಂತಂದರು. ಏನಿಲ್ಲ ಸರ್, 92ನೇ ಇಸ್ವಿಯಲ್ಲಿ ನೀವು ನಮ್ಮನ್ನು ಕನ್ಫರ್ಮ್ ಮಾಡದೇ ಇದ್ದರೆ ನಾವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾರೂ ಅಲ್ಲಿವರೆಗೆ ನಮ್ಮನ್ನು ಕನ್ಫರ್ಮ್ ಮಾಡಿರಲಿಲ್ಲ. ಕೋರ್ಟ್ ನಮಗೆ ವಿರೋಧವಾಗಿತ್ತು, ಸುಪ್ರೀಂ ಕೋರ್ಟ್ ಕೂಡ ಇವ್ರನ್ನ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ತೀರ್ಮಾನವನ್ನು ತಗೊಂಡಿತ್ತು. ರಾಜಕೀಯ ಇಚ್ಛಾಶಕ್ತಿ ಇರುವ ಮನುಷ್ಯನಿಗೆ ಮಾತ್ರ ಅದು ಸಾಧ್ಯ ಆಗ್ತಾ ಇತ್ತು, ಇನ್ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಅದಿದ್ದದ್ದು ಸನ್ಮಾನ್ಯ ಬಂಗಾರಪ್ಪನವ್ರಿಗೆ ಮಾತ್ರ. ನಾವು ಅವತ್ತು ಮಾಮೂಲಿ ಎಲ್ಲ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಸಂಘಟನೆ ಒಂದು ಸಂಘವನ್ನು ಮಾಡ್ಕೊಂಡಿದ್ದೋ, ಗುತ್ತಿಗೆ ಶಿಕ್ಷಕರ ಉಪನ್ಯಾಸಕರ ಸಂಘ ಅಂತೇಳಿ. ಅದ್ರ ಮೂಲಕ ಮನವಿ ಪತ್ರ ಬರ್ಕೊಳ್ಳೋದು, ತಗೊಂಡೋಗಿ ಎಲ್ರಿಗೂ ಕೊಡೋದು. ಹಾಗೇನೆ ಬಂಗಾರಪ್ಪನವ್ರ ಮನೆ ಹತ್ರ ಅವತ್ತು ಒಂದು ದಿವಸ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಹೋದ್ವಿ. ಒಂದು 5-6 ಜನ ನಾವು ಸಂಘಟನೆಯವರೆಲ್ಲ ಹೋಗಿ ಒಂದು 7 ಗಂಟೆಗೆ ಹೊರಟೋದು. ಧರ್ಮದರ್ಶನ ಥರ ಒಂದು ಸಂದರ್ಭ ಅದು. ಅಲ್ಲಿ ಹೋಗಿ ಅವರು ಮನೆಯಲ್ಲಿ ಕಾಯ್ತಾ ಕೂತಿದ್ವಿ. ಸುಮಾರು ಒಂದು 8:30-9 ಗಂಟೆಗೆ ಬಂಗಾರಪ್ಪನವರು ಮನೆಯಿಂದ ಹೊರಗಡೆ ಬಂದರು. ಏನು ಒಳ್ಳೆ ಬಿಳಿ ಅಂಗಿ, ಬಿಳಿ ಪಂಚೆ, ಕಪ್ಪು ಕನ್ನಡಕ, ಎಂಥ ಸೌಂದರ್ಯ ಅವ್ರದ್ದು. ಬಂದರು ಹೊರಗಡೆ. ಬಂದಾಗ ನಾವು ಮಾಮೂಲಿ ಎದ್ದು ನಿಂತ್ಕೊಂಡು, ನಮಸ್ಕಾರ ಸರ್, ಯಾರಪ್ಪ ನೀವೆಲ್ಲ? ಸರ್, ಹಿಂಗೆ ನಾವು ಕಾಂಟ್ರಾಕ್ಟ್ ಟೀಚರ್ಸು, ನಾವು 8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮನ್ನ ಯಾರೂ ಪರ್ಮನೆಂಟ್ ಮಾಡಲಿಲ್ಲ, ತಾವು ದಯಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಂದು. ಅಷ್ಟರೊಳಗಾಗಲೇ ನಾವು ವೀರಪ್ಪ ಮೊಯ್ಲಿಯವರು ಶಿಕ್ಷಣ ಮಂತ್ರಿಗಳಾಗಿದ್ದರು, ಅವ್ರಿಗೂ ಅದನ್ನೆಲ್ಲ ಬ್ರೀಫ್ ಮಾಡಿದ್ದು. ಅವರು ಬಂಗಾರಪ್ಪನವ್ರಿಗೆ ಹೇಳಿದ್ರು ಅಂತ ಕಾಣುತ್ತೆ. ಬಂಗಾರಪ್ಪನವ್ರು ಹೇಳಿದ್ರು ನಮಗೆ, ಇಲ್ಲ ಮೊಯ್ಲಿಯವರು ನನಗೆಲ್ಲ ಹೇಳಿದ್ದಾರೆ, ಇವತ್ತು ಕ್ಯಾಬಿನೆಟ್ ಸಭೆ ಒಳಗಡೆ ನಿಮ್ಮ ಕಾಯಮಾತಿ ಬಗ್ಗೆ ನಿರ್ಧಾರ ತಗೊಳ್ತೀವಿ, ನೀವು ಹೋಗಿ ಪಾಠ ಮಾಡ್ಕೊಂಡು ಆರಾಮಾಗಿರಿ, ನೀವು ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ನಿಮ್ಮ ಪಾಡಿಗೆ ನಿಮ್ಮ ಶಾಲೆ ಕಾಲೇಜುಗಳಿಗೆ ಹೋಗಿ ಪಾಠ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ನಮಗೇನು ಅನ್ನಿಸ್ತು ಅಂತಂದರೆ, ಎಲ್ಲ ರಾಜಕಾರಣಿಗಳ ಥರ ಇವರು ಕೂಡ ಹೇಳ್ತಾವ್ರೆ, ಇರಲಿ ಇವ್ರಿಗೂ ಒಂದು ಕೊಟ್ಟಿದ್ದೀವಿ, ಇವರು ಏನೋ ಹೇಳೋರೆ ಅಂತೇಳ್ಬಿಟ್ಟು ವಾಪಸ್ ಹೋದೋ. ಅವತ್ತು ಸಾಯಂಕಾಲ 5 ಗಂಟೆಗೆ ಸಂಜೆವಾಣಿ ಪತ್ರಿಕೆಯನ್ನು ಕೊಂಡ್ಕೊಂಡೆ. ನಂಬಕ್ಕಾಗಲಿಲ್ಲ ನನಗೆ. ಎಂಥ ಸುದ್ದಿ ಅಂತಂದರೆ, ಮುಖಪುಟದ ಮೇಲೆ 10,000 ಗುತ್ತಿಗೆ ಶಿಕ್ಷಕರ ಖಾಯಂ, ಬಂಗಾರಪ್ಪ ಮಂತ್ರಿಮಂಡಲ ನಿರ್ಧಾರ ಅಂತ ಹೇಳಿ ಸುದ್ದಿ ಬಂದಿತ್ತು. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಕನಸು ಕಾಣ್ತಾ ಇದ್ದೀನೋ ಏನು ಗೊತ್ತಾಗಿಲ್ಲ. ನನಗೆ ನಾನೇ ಚಿಗುಟ್ಟು ನೋಡ್ಕೊಂಡೆ. ಇಲ್ಲ, ಸತ್ಯದ ಸುದ್ದಿ ಅದು. ಬಂಗಾರಪ್ಪನವರು ನಮ್ಮನ್ನು ಖಾಯಂ ಮಾಡಿದರು. ಆ ಋಣವನ್ನು ನಾವು ಸಾಯುವವರೆಗೆ ತೀರ್ಸಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇದು ಸುಮ್ಮನೆ ಹೇಳಿದೆ. ನಮ್ಮ ನಟರಾಜ್ ಅವರು ಗ್ರಾಮೀಣ ಕೃಪಾಂಕದ ಬಗ್ಗೆ ಹೇಳಿದರು. ಇದು ನಾವು ಫಲಾನುಭವಿಗಳಾಗಿರೋದ್ರಿಂದ ನೇರವಾಗಿ ನಿಮಗೆ ಗೊತ್ತಾಗ್ತಾ ಇದೆ. ನನ್ನ ಹೃದಯದಿಂದ ಮಾತಾಡ್ತಾ ಇದ್ದೀನಿ. ಇದು ನಿಮ್ಗೆ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ನಾನೊಬ್ಬ ಫಲಾನುಭವಿ. ಬಂಗಾರಪ್ಪನವರಿಂದ ಪಡ್ಕೊಂಡ ಋಣವನ್ನು ಹೇಗೆ ತೀರಿಸಬೇಕು ಅನ್ನೋ ಒಂದು ಪ್ರಜ್ಞೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನೀವು ಶಿವಮೊಗ್ಗ ಜಿಲ್ಲೆಯ ಇಡೀ ಜಿಲ್ಲೆಯ ಜನ 60ರ ದಶಕದಿಂದ ಬಂಗಾರಪ್ಪನವರು ಸಾಯುವ ಕೊನೆಯ ದಿನದವರೆಗೂ ಕೂಡ ಶಿವಮೊಗ್ಗ ಜಿಲ್ಲೆಯ ಜನಕ್ಕೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ಅವರು ಎಷ್ಟೆಲ್ಲ ಉಪಕಾರ ಮಾಡಿದ್ದಾರೆ ಅಂತಂದರೆ, ಯಾಕೆ ಬಂಗಾರಪ್ಪನವರು ಸೋಲರಿಯದ ಸರದಾರ ಆಗಿದ್ರು ಅನ್ನೋಂಥದ್ದು ನೀವು ಯೋಚನೆ ಮಾಡಬೇಕು. ಬಂಗಾರಪ್ಪನವರು ಯಾವುದೇ ಚುನಾವಣೆಗಳಲ್ಲಿ ಸೋಲೋದಕ್ಕೆ ಸಾಧ್ಯ ಇರಲಿಲ್ಲ, ಸೋಲ್ತಾ ಇರಲಿಲ್ಲ. ಕೊನೆ ಒಳಗಡೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಅವರು ಸೋತದ್ದು ಬಿಟ್ಟರೆ ಎಲ್ಲೂ ಯಾವುದೇ ಚುನಾವಣೆಯಲ್ಲಿ ಬಂಗಾರಪ್ಪನವರು ಸೋಲಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಡೀ ಶಿವಮೊಗ್ಗ ಜಿಲ್ಲೆಯ ಜನಕ್ಕೆ
ಅವರು ವಕೀಲರಾಗಿದ್ದಂಥ ಕಾಲದಿಂದಲೂ ಕೂಡ ಎಷ್ಟು ರೀತಿಯ ಸೇವೆ ಮಾಡಿದ್ರು. ಅವತ್ತು ಈ ಭೂ ಸುಧಾರಣೆ ಇರಲಿಲ್ಲ, ದೇವರಾಜ ಅರಸು ಅವರು ಇನ್ನೂ ಮುಖ್ಯಮಂತ್ರಿಗಳೇ ಆಗಿರಲಿಲ್ಲ, ಕಾನೂನೇ ಇರಲಿಲ್ಲ. ಆಮೇಲೆ ಕಾನೂನನ್ನು ಜಾರಿಗೆ ತಂದ ಮೇಲೆ ಕೂಡ ಅದರ ಫಲ ಈ ಹಳ್ಳಿಯ ರೈತನಿಗೆ ತಲುಪ್ತಾ ಇರಲಿಲ್ಲ. ಇಡೀ ನಮ್ಮ ರಾಜ್ಯದ ಜನ, ಶಿವಮೊಗ್ಗ ಜಿಲ್ಲೆ ಜನ ಇದ್ದ ಹಾಗೇನೆ ಅಥವಾ ದೇಶದ ಜನ ಇದ್ದ ಹಾಗೇನೆ ಅನಕ್ಷರಸ್ಥರು, ಇವರಿಗೆ ಕಾನೂನಿನ ಪರಿಜ್ಞಾನವೇ ಇಲ್ಲ. ವಕೀಲರಾಗಿದ್ದಂಥ ಬಂಗಾರಪ್ಪನವರು ಇವರೆಲ್ಲರ ಪರವಾಗಿ ಸಾವಿರಾರು ಕೇಸ್ಗಳನ್ನು ಕೋರ್ಟಲ್ಲಿ ಹಾಕ್ತಾರೆ. ಅವ್ರು ಕೊಟ್ಟಷ್ಟು ಹಣ ತಗೊಳ್ತಾರೆ. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ನಾವು ಸಾರೇಕೊಪ್ಪದ ಬಂಗಾರ ಪುಸ್ತಕದಲ್ಲಿ ಅದನ್ನು ದಾಖಲಿಸಿದ್ದೀವಿ. ಆಕೆಯ ಕೋರ್ಟಲ್ಲಿ ಕೇಸು ಗೆಲ್ತಾರೆ ಬಂಗಾರಪ್ಪನವರು ಆಕೆಯ ಪರವಾಗಿ. ಕೊಡಬೇಕಾದ್ರೆ ದುಡ್ಡು ಕೊಡಬೇಕಲ್ಲ ವಕೀಲರಿಗೆ, 21 ರೂಪಾಯಿ ಇರುತ್ತೆ ಆಕೆ ಬಳಿ. 11 ರೂಪಾಯಿನ ಅವಳು ಊಟಕ್ಕೆ ಬಸ್ ಚಾರ್ಜ್ಗೆ ಅದಕ್ಕೆ ಇದೆ ಅಂತ ಇಟ್ಕೊಂಡು 10 ರೂಪಾಯಿನ ತೆಗೆದು ಲಾಯರ್ಗೆ 10 ರೂಪಾಯಿ ಫೀಸು ಸರ್, ಎಲ್ಲ ಕೇಳಕ್ಕೆ ಸಾಧ್ಯ ಇದೆಯಾ? 10 ರೂಪಾಯಿ ತೆಗೆದು ಭಾಳ ಸಂಕೋಚದಿಂದ ಬಂಗಾರಪ್ಪನವ್ರಿಗೆ ಕೊಟ್ಟರೆ ಅವ್ರು ಅದು ಎಷ್ಟಿದೆ ಅಂತಲೂ ನೋಡ್ದಲೇ, ಅದ್ರ ಬಗ್ಗೆ ಏನೂ ಹೇಳ್ದಲೇ ಆ 10 ರೂಪಾಯಿನೇ ಒಂದು 10,000 ರೂಪಾಯಿ ಕೊಟ್ಟಿರೋ ರೀತಿ ಒಳಗೆ ತಗೊಂಡು ಭಾಳ ಸಂತೋಷವಾಗಿ ಇಟ್ಕೊಳ್ತಾರೆ. 10 ರೂಪಾಯಿ ಫೀಸ್ಗೋಸ್ಕರ ಒಬ್ಬ ವಕೀಲ ಬಡವರ ಪರವಾಗಿ ಹೋರಾಟ ಮಾಡ್ದ ಅಂತಂದ್ರೆ ಅದು ಬಂಗಾರಪ್ಪನವ್ರು ಮಾತ್ರ. ಬಹುಶಃ ಇನ್ನೆಲ್ಲೂ ನಿಮಗೆ ಈ ಥರದ ಉದಾಹರಣೆಗಳು ಸಿಗೋದಿಲ್ಲ. ಹಾಗಾಗಿ ಬಂಗಾರಪ್ಪನವರು ಚುನಾವಣೆಗೆ ನಿಲ್ತಾರೆ ಅಂತಂದರೆ ಅವರು ಗೆದ್ದೇ ತೀರಬೇಕಾದಂಥ ಒಂದು ತೀರ್ಮಾನವನ್ನು ಜನ ತಗೊಳ್ತಾ ಇದ್ರು. ಬಂಗಾರಪ್ಪನವ್ರು ತಗೊಳ್ತಾ ಇದ್ದಿದ್ದಲ್ಲ. 89ರಲ್ಲಿ ಅವರು ಕ್ರಾಂತಿರಂಗವನ್ನು ಕಟ್ಟಿದಂಥ ಸಂದರ್ಭದಲ್ಲಿ 83ರಲ್ಲಿರಬೇಕು, ಕ್ರಾಂತಿರಂಗವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಸೊರಬ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಒಂದು ದಿವಸವೂ ಪ್ರಚಾರಕ್ಕೆ ಹೋಗಿರಲ್ಲ. ಒಂದೇ ಒಂದು ದಿವಸ ಹೋಗಲ್ಲ. ಇಡೀ ಕರ್ನಾಟಕ ಸುತ್ಕೊಂಡು ಬಂದು ಜನತಾರಂಗವನ್ನು ಗೆಲ್ಲಿಸ್ತಾರೆ ಹೊರತು ತಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಓಟ್ ಕೊಡಿ ಅಂತ ಯಾವತ್ತೂ ಅವರು ನಿಂತಿರಲ್ಲ. ಆದರೂ ಜನ ತಮ್ಮ ನಾಯಕ ತಮ್ಮ ಕ್ಷೇತ್ರಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಸೊರಬ ಕ್ಷೇತ್ರದ ಜನ ಬಂಗಾರಪ್ಪನವ್ರನ್ನ ಗೆಲ್ಲಿಸ್ತಾರೆ. ಸೊ ಹೀಗೆ ಆ ಕ್ಷೇತ್ರದ ಜನ ಅವರನ್ನು ನೆನಪಿಟ್ಕೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಇದು ಸರಿಯೋ ತಪ್ಪೋ ಅಥವಾ ಮನುಷ್ಯನ ಸಹಜವಾದ ಸ್ವಭಾವವೋ ಏನೋ ಗೊತ್ತಿಲ್ಲ, ಯಾರಾದರೂ ಉಪಕಾರ ಮಾಡಿದ್ರೆ ಭಾಳ ಬೇಗ ಮರೆತು ಬಿಡ್ತೀವಿ. ಅಕಸ್ಮಾತ್ ನಾನು ಜೀವಂತವಾಗಿರೋವರೆಗೂ ಅದನ್ನು ನೆನಪಿಟ್ಕೊಂಡ್ರು ಕೂಡ ನನ್ನ ಮಗ, ನನ್ನ ಮೊಮ್ಮಗ ಯಾರೋ ಬೇರೆಯವರಿಂದ ನಾನು ಪಡ್ಕೊಂಡಂಥ ಉಪಕಾರವನ್ನು ನೆನಪು ಮಾಡ್ಕೊಳ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಬಂಗಾರಪ್ಪನವರು ಏನು ಸಹಾಯವನ್ನು 60 ದಶಕದಲ್ಲಿ ಜನಕ್ಕೆಲ್ಲ ಮಾಡ್ಕೊಂಡು ಬಂದರು, ಆ ತಲೆಮಾರು ಅವಾಗಿರಲಿಲ್ಲ. ಕೊನೆ ಚುನಾವಣೆಗಳಲ್ಲಿ ಆ ತಲೆಮಾರಿನವರು ಅವಾಗಿರಲಿಲ್ಲ. ಅವರಾಲೆ 70 ವರ್ಷ 80 ವರ್ಷ, ಬಂಗಾರಪ್ಪನವ್ರಿಗೆ ಅವಾಗ 75-76 ವರ್ಷ. ಇನ್ನು ಆ ತಲೆಮಾರಿನವ್ರು ಇದ್ರಲ್ಲ, ಇವ್ರ ಹತ್ರ ಉಪಕಾರ ಪಡ್ಕೊಂಡವ್ರು ಇಲ್ಲ ಯಾರೂ. ಅವ್ರ ಮಕ್ಕಳಿದ್ರು, ಅವ್ರ ಮೊಮ್ಮಕ್ಕಳಿದ್ರು. ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂಗಾರಪ್ಪನವರಿಂದ ನಮ್ಮ ತಾತ ಮುತ್ತಾತಂದಿರು ಏನು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನ ನೆನಪು ಮಾಡ್ಕೊಳ್ಳೋಕ್ಕಾಗಲಿ ಅದನ್ನ ಯೋಚನೆ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲದಲೇ ಇರೋದ್ರಿಂದ ಮತಗಳು ಡೈವರ್ಟ್ ಆಗಿರ್ಬೋದು ಅಂತ ಹೇಳಿ ಅಥವಾ ಇನ್ನೊಂದು ಪಕ್ಷಕ್ಕೆ ಹೋಗಿರ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತದೆ ಹೊರತು ಅದು ಬಂಗಾರಪ್ಪನವ್ರ ಸೋಲಲ್ಲ, ಅದು ಜನತೆಯ ಸೋಲದು. ಜನತೆಯ ಸೋಲು, ಸ್ವಾಭಿಮಾನದ ಸೋಲು, ಋಣಪ್ರಜ್ಞೆಯ ಸೋಲು. ಮನುಷ್ಯ ಇನ್ನೊಬ್ಬ ಮನುಷ್ಯನಿಂದ ಏನು ಸಹಾಯವನ್ನು ಪಡ್ಕೊಂಡಿರ್ತಾನೆ ಅದನ್ನು ತೀರಿಸಲಾಗದೆ ಋಣಪ್ರಜ್ಞೆಯಲ್ಲಿ ನರಳ್ತಾ ಇರ್ತಾನಲ್ಲ, ಅದರ ಸೋಲಿರಬಹುದು ಅಂತ ನನಗೆ ಅನ್ನಿಸ್ತದೆ. ಬಂಗಾರಪ್ಪನ 74ರಲ್ಲಿ ನಾನೇ ಕಣ್ಣಾರ ಕಂಡಿದ್ದೀನಿ. 72ರಲ್ಲಿ ಗೋಪಾಲ್ಗೌಡರು ತೀರ್ಕೊಂಡಿದ್ರು. 72ರಲ್ಲಿ ಬಂಗಾರಪ್ಪನವರು, ತಿಮ್ಮಪ್ಪನವರು, ಲಿಂಗಪ್ಪ ಅವರು ಸಮಾಜವಾದಿ ಪಾರ್ಟಿಯ 3 ಜನ ಸದಸ್ಯರು. ದೇವರಾಜ ಅರಸರು ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ಇವತ್ತು ಕೂಡ ವಿಧಾನಸೌಧದಲ್ಲಿ ಮಂತ್ರಿಗಳೆಲ್ಲ ಒಂದೇ ಬೇರೆ, ಅಪೋಸಿಷನ್ ಇದು. ಇವ್ರ ಸಮಾಜವಾದಿಗಳ ಮೇಲಿನ ಪ್ರೇಮಕ್ಕೆ ಇವ್ರ ಕಡೆಗೆ ಬಂದ್ಬಿಡ್ತಿದ್ರು. ನಾವು ಅವ್ರ ಕಡೆ ಕುಳಿತಿದ್ವು, ಅವ್ರ ಆಜಾನುಬಾಹು, ಅವ್ರು ಕುಳಿತುಕೊಂಡ್ರೆ ಇವ್ರ ಗೌರವ ತೋರಿಸ್ತಿದ್ರು. ಆದರೆ ಇನ್ನೂ ಕೂಡ ಲೋಹಿಯಾ ಅಂಬೇಡ್ಕರ್ನ ಓದ್ದವ್ರಿಗೆ ಕಾಂಗ್ರೆಸ್ಸನ್ನು ಆ ಕಾಲದಲ್ಲಿ ಒಪ್ಕೊಳ್ಳೋದು ಕಷ್ಟ ಇತ್ತು. ಇವ್ರು ಎಷ್ಟು ಹೇಳಿದ್ರು ಕೂಡ ಅವ್ರು ಒಪ್ತಾ ಇರಲಿಲ್ಲ. ಅವರು ಪ್ರೇಮದಿಂದ ಕರ್ಕೊಂಡು ಹೋಗೋರು, ಪ್ರೇಮದಿಂದ ಕರ್ಕೊಂಡು ನಾನು ಹೋಗ್ತಿದ್ದೆ ಜೊತೆನಲ್ಲಿ. ಕಾರನ್ ತನಕ ಹೋಗೋರು ಗೌರವ ತೋರಿಸಿದ್ರು. ದೇವರಾಜ ಅರಸರು ದೊಡ್ಡವರು ಅಂತ ಗೊತ್ತಿತ್ತು, ಆದರೆ ತಾತ್ವಿಕವಾಗಿ ಕಾಂಗ್ರೆಸ್ಗೆ ಹೋಗಬಾರ್ದು ಅನ್ನೋ ಸ್ಥಿತಿಯಲ್ಲಿತ್ತು. ಆದರೆ ಬಂಗಾರಪ್ಪ ಅವರು ಚುರುಕಾಗಿದ್ರು. ಅಧಿಕಾರ ಬಂದ ಮೇಲೆ ನಾವು ಜನಗಳಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಬೇಗ ಒಂದು ತೀರ್ಮಾನ ತಗೊಂಡ್ರು. ಅದು ಒಳ್ಳೇದು ಕೂಡ ಆಯಿತು. ಈ ಮಾತನ್ನ ನಾವು ಪದೇ ಬಿ ಬಸವಲಿಂಗಪ್ಪನವರು ನಮಗೆ ಬಹಳ ಆಪ್ತವಾಗಿ ಗೊತ್ತಿದ್ರು. ಅವರಿಗೆ ಸಮಾಜವಾದಿಗಳು ಕಂಡ್ರೆ ಬಹಳ ಪ್ರೀತಿ ಇತ್ತು. ಬಹಳ ಅಸಾಧಾರಣವಾದ ಮತ್ತೊಬ್ಬ ಮೇಧಾವಿ ಆತ. ಅವರು ನಾವೆಲ್ಲ ಈ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರೆ, ಬಡವರ ಚಳುವಳಿ ನಮ್ಮ ವಿದ್ಯಾರ್ಥಿಗಳಾಗಿದ್ದಾಗಲೇ ನಮ್ಮನ್ನೇ ಹುಡ್ಕೊಂಡು ಬರ್ತಿದ್ರು ಅವರು. ನೋಡಿ, ಆ ಬಂಗಾರಪ್ಪನವ್ರ ಕುಟುಂಬದ ಬಗ್ಗೆ, ತಿಮ್ಮಪ್ಪನವ್ರ ಕುಟುಂಬದ ಬಗ್ಗೆ, ಕೋಣಂದೂರು ಲಿಂಗಪ್ಪನವ್ರ ಬಗ್ಗೆ ಎಷ್ಟು ಪ್ರೇಮ ಇಟ್ಕೊಂಡಿದ್ರು ಅಂದ್ರೆ ಆ ಭಾಗಕ್ಕೆ ಎಲ್ಲೂ ಹೋದ್ರು ಅವ್ರ ಮನೆಗಳು ಹುಡ್ಕೊಂಡು ಹೋಗೋರು, ನನ್ನೇ ಕರ್ಕೊಂಡು ಹೋಗೋರು. ನನಗೆ ಗೊತ್ತು ಇವ್ರು ಕಾಂಗ್ರೆಸ್ ಮಂತ್ರಿ. ಯಾಕೆ ಅಂದ್ರೆ ಈ ಒಂದು ಬಾಂಧವ್ಯ ಇದೆಯಲ್ಲ ಅದು ಆಶ್ಚರ್ಯ.
ಅಲ್ಲ, ನೀವು ಸಾಂಸ್ಕೃತಿಕವಾಗಿ ಇಷ್ಟು ದೊಡ್ಡ ನಾಯಕರು, ನೀವ್ಯಾಕೆ ಅವಾಗೆಲ್ಲ ನಾವು ಕಾಂಗ್ರೆಸ್ ವಿರೋಧಿಗಳು, ನೀವ್ಯಾಕೆ ಕಾಂಗ್ರೆಸ್ ಅಲ್ಲಿ ಇದ್ದೀರಿ? ನೀವು ಸಾಂಸ್ಕೃತಿಕವಾದ ಹೋರಾಟ ಮಾಡಬೇಕು ಅಂಬೇಡ್ಕರ್ ಅವ್ರ ರೀತಿನಲ್ಲಿ, ಪೆರಿಯಾರ್ ಅವ್ರ ರೀತಿನಲ್ಲಿ ಅಂತ ಹೇಳಿದ್ರೆ, ಇಲ್ಲಪ್ಪ ನಿಮ್ಗೆ ಕಷ್ಟ ಗೊತ್ತಾಗಲ್ಲ, ನೀವು ಸಮಾಜವಾದಿಗಳಿಗೆ ಅಧಿಕಾರ ಬಂದ್ರೇನೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ, ಅದರಿಂದ ನಾವು ಈ ಪಾರ್ಟಿಲೇ ಇರ್ತೀವಿ ಮತ್ತು ಕೊನೆ ತನಕ ಇರ್ತೀನಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ನಮ್ಮ ಬಂಗಾರಪ್ಪನವರು, ಬಸವಲಿಂಗಪ್ಪನವರು, ದೇವರಾಜ ಅರಸರು ಹಲವಾರು ಸಂಕಷ್ಟಗಳ ಸರಮಾಲೆ ನಡುವೆನು ಸತತವಾಗಿ ಒಂದು ಬಡವರ ಸಂಬಂಧದ ಈ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ ಅಂತ ಒಂದು ತ್ರಿಕರಣಪೂರ್ವಕವಾಗಿ ನಮ್ಮ ಕಣ್ಣೆದುರಿಗೇನೆ ಈ ಮಹಾನುಭಾವರು ದುಡಿದನ್ನ ನಾನು ಕಂಡಿದ್ದೇನೆ. ಮತ್ತೆ ನನಗಿಂತ ಹೆಚ್ಚಾಗಿ ಉಗ್ರಪ್ಪನವರು ಇನ್ನೂ ಹತ್ತಿರದಿಂದ ನೋಡಿರ್ತಾರೆ, ರಮೇಶ್ ಕುಮಾರ್ ಅವರಂತೂ ಇನ್ನೂ ಹತ್ತಿರದಿಂದ ನೋಡಿರ್ತಾರೆ. ನಾವು ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಇದ್ದೂ ಕೂಡ ಈ ಜನಪರ ಕಾಳಜಿಯ ಸಲುವಾಗಿ ಇವರೆಲ್ಲ ಕೂಡ ವೈಯಕ್ತಿಕವಾಗಿ ಆತ್ಮೀಯರಾಗಿದ್ರು. ಆ ಕಾರಣಕ್ಕಾಗಿ ನನಗೆ ತಿಳಿದಿರ್ತಕ್ಕಂಥ ಕೆಲವು ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಕಾಂಗ್ರೆಸ್ಸೇತರ ಸರ್ಕಾರದ ರಚನೆಯ ಅವಧಿನಲ್ಲಿ DCM ಆಗ್ತಕ್ಕಂಥ ಪ್ರಕರಣದಲ್ಲಿ ನಾನು ಬರಗೂರು ರಾಮಚಂದ್ರಪ್ಪ ಮತ್ತು ಸಿದ್ದಲಿಂಗಯ್ಯ ಇಲ್ಲಿದ್ವಿ. ಅವ್ರು ಏನಂತಂದ್ರೆ, ಅವರ ಕಾರಣಕ್ಕಾಗಿ ಅವರೂ ಸೇರಿದಂತ ಒಂದು ಪ್ರಧಾನ ಕಾರಣಕ್ಕಾಗಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಆಗ್ತಾ ಇತ್ತು. ನೀವು DCM ಆಗಿ ಅಂತ ಕೇಳ್ತಾ ಇದ್ರು, ಅದು ಚರ್ಚೆ ನಡೀತಾ ಇತ್ತು. ನಾನು ಯಾಕೆ DCM ಆಗಬೇಕು ಅಂತ, ನಾನು ಆಗೋದವ್ರು ಮುಖ್ಯಮಂತ್ರಿ ಆಗಬೇಕು, ನಾನು ಯಾಕೆ DCM ಆಗಬೇಕು? ನನ್ನ ಕಾನ್ಸ್ಟಿಟ್ಯೂನ್ಸಿ ಹೋಗದೇನೆ ನಾನು ಇಷ್ಟು ಜನ ಗೆಲ್ಸಿದ್ದೀನಿ. ಯಾರೋ ಒಂದು ಚುನಾವಣೆ ಭಾಷಣ ಮಾಡದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಮುಖ್ಯಮಂತ್ರಿ ಆಗೋದಾದ್ರೆ ನಾನೇ ಅದಕ್ಕಿರ್ಬೇಕಂತ ಅದು 3 ದಿವಸ ಚರ್ಚೆ ನಡೀತು. ನಮಗೆ ಈ ಪ್ರಗತಿಪರ ಹಿನ್ನೆಲೆಯ ನಮ್ಮ ಬಂಗಾರಪ್ಪನವರು ಒಂದು DCM ಆದ್ರೂ ಒಪ್ಕೊಳ್ಳೋದು ಒಳ್ಳೇದಂತ ನಾನು, ಬರಗೂರು ರಾಮಚಂದ್ರಪ್ಪ ಮತ್ತು ಸಿದ್ದಲಿಂಗಯ್ಯ ಹೋಗಿ ಭೇಟಿಯಾದ್ವಿ. ಭೇಟಿಯಾಗಿ ಅರ್ಧ ಬಂದು ಅವ್ರು ಓದೋದು ಸಂತೋಷ ಆಯ್ತು, ಎಲ್ಲ ಕೇಳಿಸ್ಕೊಂಡ್ರು. ಇಲ್ಲ ಹಾಗಲ್ಲ, ಇದು ಒಂದು ಇದು ಒಂದು ಕಾಂಗ್ರೆಸ್ಸೇತರ ಸರ್ಕಾರ ಬರೋದೇ ಕಷ್ಟ, ಅಂತೂ ಬಂದಿದೆ. ನೀವು ಹೇಳಿ ಕೇಳಿ ನಿಜವಾದ ಪ್ರಗತಿಪರರು, ಯಾವುದೋ ಕಾರಣಕ್ಕೆ ಹಗರಣಗಳಲ್ಲಿ ಆ ಮುಖ್ಯಮಂತ್ರಿ ಆದವನು ರಾಜೀನಾಮೆ ಕೊಟ್ಟರೆ ನೀವೇ ಬರ್ತೀರಿ. ಮತ್ತು ಈಗ ಒಂದು ಸರ್ಕಾರ ರಚನೆಗೆ ಪೂರಕವಾಗಿರಬೇಕು. ನಮಗೆ ವೈಯಕ್ತಿಕವಾಗಿ ಅನ್ನಿಸ್ತದೆ, ಒಂದು ಉಪಮುಖ್ಯಮಂತ್ರಿ ಹುದ್ದೆ ಕೂಡ ಮುಖ್ಯವಾದದ್ದು. ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಒಪ್ಕೊಳ್ಳೋದು ಒಳ್ಳೇದೇನೋ ಅಂತ ಅನ್ನಿಸ್ತದೆ ಅಂತಂದಾಗ ಅವರು ಬಹಳ ತಾಳ್ಮೆಯಿಂದ ಕೇಳಿ ನಾನು ಆಲೋಚನೆ ಮಾಡ್ತೀನಿ ಅಂದರು. ಅವರು ನಾನು ಒಪ್ಕೊಳ್ತೀನಿ ಅಂತ ಹೇಳಲಿಲ್ಲ. ಮರು ದಿವಸ ನಿರ್ಧಾರ ತೆಗೆದುಕೊಂಡ್ರು, ನಾನು ಆಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ ನೋಡಿ, ಈ ಒಂದು ನಿರ್ಧಾರ ಯಾಕೆಂದ್ರೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅದನ್ನೇನೆ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ನನಗೆ ಗೊತ್ತಿದ್ದಂತೆ ನಾನು ಅನಲೈಸ್ ಮಾಡ್ತೇನೆ. ಇವ್ರ ನಂತರ ಮೈಲಿ ಮತ್ತು SM ಕೃಷ್ಣ ಅವರ ನಡುವೆ ಯಾರಾಗ್ತಾರೆ ಅಂತ ಬಂತು. ಮೈಲಿಯವರು SM ಕೃಷ್ಣ ಅವರಂತೂ ನಮ್ಮ ಮನೆ ದೇವರು ಮಲೆಮಹದೇಶ್ವರ ಅಂತ ನಾನೇ CM ಆಗ್ತೀನಿ ಅಂತ ಅಲ್ಲಿ ಪೂಜೆ ಮಾಡೋಕೆ ಹೋದ್ರು. ಆ ಮಲೆಮಹದೇಶ್ವರ ನಮ್ಮ ಮೊಯ್ಲಿ ಸಾಹೇಬರಿಗೆ ಆಶೀರ್ವಾದ ಮಾಡಿಬಿಟ್ಟಿದ್ದ ಅವ್ರು ಬರೋದ್ರಲ್ಲಿ. ಅದೇ 74-73ರಲ್ಲಿ ನಮ್ಮ SM ಕೃಷ್ಣ ಅವರು ಕೈಗಾರಿಕಾ ಸಚಿವರಾಗಿದ್ರು. ಇವರು ಅವರ ಹತ್ರ ಒಂದು ಉಪ ಸಚಿವರಾಗಿದ್ದರು, ಕೈಗಾರಿಕಾ ಇದರಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿದ್ರು. ಅಲ್ಲ, ವಯಸ್ಸಿನ ಅಂತರನೂ ಕೂಡ ಇತ್ತು. ಅಷ್ಟು ಧೈರ್ಯ ಬಂಗಾರಪ್ಪನವರು ಮಾಡಿದ ಧೈರ್ಯ ನಾನು ಬರೆದಿದ್ದೀನಿ ಕೂಡ. ಅದು ಅವ್ರಿಗೆ ಏನಂದ್ರೆ, ಎಷ್ಟೋ ಜನ ಅಧಿಕಾರನೇ ಮುಖ್ಯ ಅಂತ. ಇವ್ರು ವೈಯಕ್ತಿಕವಾಗಿ ಒಂದು ಪ್ರತಿಭಾಶಾಲಿ ಆಗಿದ್ರು, ಜ್ಞಾನಿ ಆಗಿದ್ರು, ಇವರು ಹೋರಾಟದಿಂದೆಲ್ಲ ಇದ್ರು ಕೂಡ ಸದ್ದಿಲ್ದೇನೆ ಒಪ್ಕೊಂಡ್ರು. ಆ ವ್ಯತ್ಯಾಸ ಅಲ್ಲೇ ಗೊತ್ತಾಗ್ತದೆ. ಅಂದ್ರೆ ಒಬ್ರು ಯಾವ ತರದ ಒಂದು ಕಾಳಜಿ ಯಾರ್ಯಾರಿಗಿರ್ತದೆ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತದು. ಹಾಗಾಗಿ ಬಂಗಾರಪ್ಪನ ಮತ್ತು ಆ ಕಾರಣಕ್ಕಾಗೇನೆ, ಆಮೇಲೆ ಅವರ ಹಠ ಮತ್ತು ಅವರ ಒಂದು ಕಮಿಟ್ಮೆಂಟಿನ ಕಾರಣಕ್ಕಾಗಿ ಮತ್ತೆ ಮುಖ್ಯಮಂತ್ರಿ ಹುದ್ದೆ ಕೂಡ ಸಹಜವಾಗಿಯೇ ಬಂದದನ್ನ ನಾವು ಕರ್ನಾಟಕದಲ್ಲಿ ಕಂಡ್ವಿ. ಮುಖ್ಯಮಂತ್ರಿ ಆದಾಗ ನಿಜವಾದ ಒಂದು ಅತ್ಯುತ್ಸಾಹದ ವಾತಾವರಣ, ಆ ಥರದ ವಾತಾವರಣ ನಾನು ಮೊದಲೇ ಹೇಳಿದಾಗ ಒಂದು ದೇವರಾಜ ಅರಸರ ಒಂದು ಕಾಲದಲ್ಲಿ ಕಾಣೋಕೆ ಸಾಧ್ಯ. ಒಂದು ವೇಳೆ ಬಿ ಬಸವಲಿಂಗಪ್ಪ ಮುಖ್ಯಮಂತ್ರಿ ಆಗಿದ್ರೆ ಆ ಥರದ ದಿನಗಳನ್ನು ನೋಡ್ತಾ ಇದ್ವಿ ನಾವು ಅಂತ ನನಗೆ ಅವರ ವೈಯಕ್ತಿಕ ಸ್ನೇಹಿತನಾಗಿ ಅವರ ಬದುಕಿದ್ದಷ್ಟು ದಿವಸ ಅವರ ಹತ್ತಿರದಿಂದ ಅವರ ಕಾಳಜಿ ಅದನ್ನೆಲ್ಲ ನೋಡಿ ನನಗೆ ಬಂಗಾರಪ್ಪನವ್ರ ಬಗ್ಗೆ ಅವರು ಸಂತೋಷ ಪಡೋರು. ಎಲ್ಲರ ಬಗ್ಗೆ ನಾನು ಕೂಡ ದೇವರಾಜ ಅರಸರು ನೋಡಿ, ಜಯೇಂದ್ರಪ್ಪ, ಎಷ್ಟೋ ಜನ ಬಡವರು, ದಲಿತರು, ಅಲ್ಪಸಂಖ್ಯಾತರು ಅವರು ವಿಧಾನಸೌಧ ನೋಡದೇ ಇರೋರು, ಅವರು MLA ವಿಧಾನಸಭಾ ಸದಸ್ಯರಾಗಿ ಕುಳಿತುಕೊಳ್ಳೋದಲ್ಲ, ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಮೇಲೆ ಸದಸ್ಯರಾಗೋ ರೀತಿಯಲ್ಲಿ ವಾತಾವರಣ ತಂದರು. ಅದು ಅಪರಿಮಿತವಾದ ಕಾಳಜಿ ಇರ್ತಕ್ಕಂಥ ಮನುಷ್ಯನಿಗೆ ಸಾಧ್ಯ ಅದು. ಹಾಗಾಗಿ ಇವ್ರಿಗೆ ಒಂದು ಅತ್ಯುತ್ಸಾಹದ ವಾತಾವರಣ ಇತ್ತು. ಕನ್ನಡ ವಿಶ್ವವಿದ್ಯಾನಿಲಯವನ್ನ ಅವರು ಕಟ್ಟಿದ್ರು. ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ಅಲ್ಲಿ ಕುಲಪತಿಗಳಾದರು. ನಾನು ಕೂಡ ಅದರಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಬಂತು. ಆಮೇಲೆ ಒಂದ್ಸಲ ಇವರನ್ನ ಕರೆಸಿದ್ವಿ. ನಾವು ಕರೆಸಿದಾಗ ಅವ್ರು ಹೇಳಿದ್ರು ಅವ್ರಿಗೆ ಎಷ್ಟು ಕಾಳಜಿ, ಒಂದು ಪರಿಸರ ಪ್ರೇಮ ಅಂತ ಅಂದ್ರೆ, ಅಷ್ಟೊತ್ತಿಗೆ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ರು.
ಆ ಕಂಬಾರರಿಗೆ ಅದೊಂದು ಚಿಂತೆ ಇತ್ತು, ಅವರು ವಿಶ್ವವಿದ್ಯಾನಿಲಯ ಕಟ್ಟಿದ್ದಾರೆ, ಅವ್ರು ಬಂದೇ ಇಲ್ಲ ಅಂತ ಕರೆಸೋಣ ಅಂತ ನಾವು ಕರೆಸಿದ್ವಿ, ಪ್ರಯತ್ನ ಮಾಡಿ. ಬಂದಾಗ ಅವರು ದೊಡ್ಡ ಆ ಭವನಗಳು, ಆ ಮೆಟಲ್ಗಳು ಎಲ್ಲ ಒಂದು ಸಣ್ಣ ಹುಡುಗನ ತರ ಹತ್ತಿದ್ರು. ಅವರು ಹತ್ತು ನಿಂತಾಗ ಅಲ್ಲಿ ಇನ್ನಷ್ಟು ಮರಗಳು ಬರಬೇಕು ಅಂತ ನಾನು ಹೇಳಿದೆ, ಇಲ್ಲಿ ಇನ್ನಷ್ಟು ಬರಬೇಕು, ಒಂದಷ್ಟು ಮರಗಳು, ತುಂಬಾ ಒಳ್ಳೆ ಮರಗಳು ಹಾಕಿದ್ದಾರೆ ಕಂಬಾರರು. ಅವ್ರು ಹೇಳಿದ್ದು ನೋಡಿ, ಇವರೇ ಕವಿ ರೀತಿನಲ್ಲಿ ಹೆಮ್ಮರಗಳನ್ನ ಬೆಳೆಸಬೇಕು ನಾವು ಅಂತ. ಅಂದ್ರೆ ಅವ್ರಿಗೆ ಎಲ್ಲ ಒಂದು ಪರಿಸರ ಆಗಲಿ, ಸಾಹಿತ್ಯ ಆಗಲಿ, ಒಂದು ಯಾವುದೇ ಪ್ರಗತಿಪರವಾದ ಕಾರ್ಯ ಆಗಲಿ, ಯಾವುದೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮದಿಂದ ಒಂದು ತ್ರಿಕರಣ ಪೂರ್ವಕವಾಗಿ ಆಗ್ಬೇಕು ಅಂತಕ್ಕಂಥ ಆಶಯವನ್ನ ನಾವು ಕಾಣ್ತಾ ಇದ್ದೀವಿ. ಸಾಹಿತ್ಯ, ಸಂಗೀತ, ಕ್ರೀಡೆ ಇವುಗಳಲ್ಲಿ ಎಷ್ಟು ಅವರಿಗೆ ಕಾಳಜಿ ಇತ್ತು ಅನ್ನೋದನ್ನು ನಾವು ಕಂಡಿದ್ದೀವಿ. ಬಹುಶಃ ರಾಜ್ಯ ಕಂಡಂತ ಅತ್ಯಂತ ಅಪರೂಪದ ರಾಜಕಾರಣಿ, ಸ್ವಾಭಿಮಾನದ ರಾಜಕಾರಣಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಬಂಗಾರಪ್ಪನವರು ಅನ್ನೋದನ್ನ ನಾನಂತೂ ಮನಗಂಡಿದ್ದೇನೆ. ಸನ್ಮಾನ್ಯ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯದ ಜನತೆಯ ಪರವಾಗಿ ತೋರಿದಂತ ಅವರ ಕಳಕಳಿ, ಕಾಳಜಿ ಮತ್ತು ಅವರ ಕಾರ್ಯಕ್ರಮಗಳು ಅದು ಇವತ್ತಿಗೂ ಸಹ ಜನಮಾನಸದಲ್ಲಿ ಅಚ್ಚಳಿಯಾಗಿ ಉಳಿದಿರ್ತಕ್ಕಂಥದ್ದು ಬಂಗಾರಪ್ಪನವರ ವ್ಯಕ್ತಿತ್ವವನ್ನು ತೋರುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅದು ಆಶ್ರಯ ಇರಲಿ, ಆರಾಧನಾ ಇರಲಿ, ವಿಶ್ವ ಇರಲಿ, ಅಥವಾ ರೂರಲ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೃಪಾಂಕ ಕೊಡ್ತಕ್ಕಂಥದ್ದಿರಲಿ, ಈ ಎಲ್ಲದರಲ್ಲೂ ಸಹ ಮಾನವೀಯ ಅಥವಾ ಸಾಮಾಜಿಕ ನ್ಯಾಯದ, ಸರ್ವರಿಗೂ ಸಮಪಾಲು, ಸಮಬಾಳು, ಸಮಾನ ಅವಕಾಶದ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು, ಸಮಬಾಳು, ಸಮಾನ ಸಮಾಜವನ್ನು ಕಟ್ತಕ್ಕಂಥ ಆ ಬದ್ಧತೆ ಅವರ ಕಾರ್ಯಕ್ರಮಗಳಲ್ಲಿ ಕಾಣ್ತಾ ಇತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಇವತ್ತು ಅರ್ಥ ಮಾಡ್ಕೋಬೇಕು. ಬಂಗಾರಪ್ಪನಂತ ಸ್ವಾಭಿಮಾನಿ ಮತ್ತು ಜನಪರವಾಗಿರ್ತಕ್ಕಂಥ ರಾಜಕಾರಣಿಗಳು ಸದಾಕಾಲ ಈ ಸಮಾಜಕ್ಕೆ ಅವಶ್ಯಕತೆ ಇದೆ. ಮತ್ತೊಬ್ಬ ಬಂಗಾರಪ್ಪನಂತವರು ಇಟ್ಟು ಬರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಉಳುವವನಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ವಿಚಾರಧಾರೆಗೆ ಬಹುಶಃ ಅವತ್ತೇನಾದ್ರೂ ಒತ್ತು ಸಿಕ್ಕಿದ್ರೆ ಆ ಕಾಗೋಡು ಸತ್ಯಾಗ್ರಹ ಇರಬಹುದು, ಗೋಪಾಲಗೌಡರು ಮತ್ತು ಈ ಸಮಾಜವಾದಿಗಳಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಕೊಣಂದೂರು ಲಿಂಗಪ್ಪನವರು ಅವರ ಹೋರಾಟದ ಹಿನ್ನೆಲೆಯಲ್ಲಿ ಸುಮಾರು ಈ ರಾಜ್ಯದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಭೂಮಿಯ ಒಡೆತನವನ್ನು ಸಿಕ್ಕಿರ್ತಕ್ಕಂಥ ಅದರಲ್ಲಿ ಇವರ ಪಾಲು ಸಹ, ಇವರ ದೇಣಿಗೆನೂ ಸಹ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದರ ಜೊತೆಗೆ ರೈತ ಬೆಳೆದಿರ್ತಕ್ಕಂಥ ಪದಾರ್ಥಗಳು ಉತ್ತಮ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥದಕ್ಕೆ ಅಷ್ಟೇ ಅಲ್ಲ, ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ವೈಜ್ಞಾನಿಕವಾದಂತ ಬೆಲೆಯನ್ನ ನಿಗದಿ ಮಾಡತಕ್ಕಂತ ಕ್ರಮ ಈ ರಾಷ್ಟ್ರದಲ್ಲಿ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿಯವರೆಗೂ ಈ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಬದುಕು ಹಸನಾಗಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಬಹುಶಃ ಈ ದಿಕ್ಕಿನಲ್ಲಿ ಚಿಂತನೆ ಸಾಗತಕ್ಕಂಥದಕ್ಕೆ ಬಂಗಾರಪ್ಪನವರಂತ ಅವರ ಜನ್ಮದಿನ ಆಚರಣೆ ಮಾಡತಕ್ಕಂಥದ್ದು, ನಾಂದಿ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಬಹುಶಃ ಈ ವಿಚಾರದ ಬಗ್ಗೆ ಮತ್ತಷ್ಟು ಚಿಂತನೆಗಳಾಗಿ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೃಷಿಗೆ ಸಿಗಬೇಕಾಗಿರ್ತಕ್ಕಂಥ ಆದ್ಯತೆಯನ್ನ, ಪ್ರಥಮ ಆದ್ಯತೆ ಸಿಗತಕ್ಕಂಥ ವ್ಯವಸ್ಥೆಯನ್ನ ನಾವು ಬರುವಂತಹ ದಿನಗಳಲ್ಲಿ ಕಾಣೋಣ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ. ಬಂಗಾರಪ್ಪ ಅಂದ್ರೆ ಬಂಗಾರ, ಅದು ಅವರು ನುಡಿದಂತೆ ನಡೆದುಕೊಂಡಂತ ವ್ಯಕ್ತಿ. ಅವರು ಬಡವರ ಬಗ್ಗೆ ಅವರಲ್ಲಿದ್ದಂಥ ಒಂದು ಕಳಕಳಿ, ಕಾಳಜಿ ಅಷ್ಟಿಷ್ಟಲ್ಲ, ಯಾರನ್ನಾದರೂ ಒಬ್ಬರನ್ನ ವೇದಿಕೆಯಲ್ಲಿ ಯಾವತ್ತೋ ಯಾವುದೋ ಕಾರಣದಲ್ಲಿ ಅವನಿಗೆ ಬರೀ ಒಂದು ಕಡಲೆಕಾಯಿ ಕೊಟ್ಟಿರಲಿ ಬಂಗಾರಪ್ಪನವ್ರಿಗೆ, ಅಥವಾ ಒಂದು ಬಾಳೆಹಣ್ಣು ಕೊಟ್ಟಿರಲಿ, ಅಥವಾ ಒಂದು ಹಾರ ಹಾಕಿರಲಿ, ಅಥವಾ ಒಂದು ದಿನ ಹತ್ರ ಮಾತಾಡಿದರೆ ಸಾಕು,
ಹಿಂಗೆ ವೇದಿಕೆ ಮೇಲೆ ಕುಳಿತುಕೊಂಡಾಗ ಅವ್ನು ಸ್ವಲ್ಪ ಕಾಣಲಿಲ್ಲ ಅಂತಂದೇಳಿ ಅದೇನಾರ ಒಂದು ಸ್ವಲ್ಪ ಎಗರಿ ನೋಡಿದ್ದೆ ಅಂದರೆ ಎದ್ದಾಳ ಹಂಚಿನ ಕಾರ್ ಅಂದ್ಬಿಡೋರು. ಶಿವಳ್ಳಿ ಏನು ಹಂಗ್ಯಾಕೆ ನೋಡ್ತೇವೆ ಕೂತ್ಕೊಂಡು ಆಮೇಲೆ ಮಾತಾಡೋಣ ಅನ್ನೋದು. ಅಷ್ಟೊಂದು ಆ ಜನರನ್ನ ಹಚ್ಕೊಂಡಿರ್ತಕ್ಕಂಥ, ಆ ಜನರನ್ನ ಗುರುತಿಸ್ತಕ್ಕಂಥ, ಆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಅಪ್ರತಿಮ ಹೋರಾಟಗಾರರು ಬಂಗಾರಪ್ಪನವರು. ಈ ಬಂಗಾರಪ್ಪನವ್ರ ಜೊತೆಗೆ ನಾವು ಕೆಲಸ ಮಾಡುವಂಥ ಮತ್ತು ಒಂದು ದೊಡ್ಡ ಸಂಘಟನೆಯ ನೇತೃತ್ವವನ್ನು ನಾನು ವಹಿಸ್ಕೊಂಡಿದ್ದೆ. ನಿಮಗೆ ಗೊತ್ತಿರ್ಬೋದು, ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದೆ. ಅದೊಂದು ದೊಡ್ಡ ಶಕ್ತಿ. ಆಗ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಒಂದು ಪರ್ಯಾಯ ಶಕ್ತಿ ಯುವ ಕಾಂಗ್ರೆಸ್. ಅಷ್ಟೊಂದು ನಮ್ಮದು ಒಂದು ಪಡೆ ಇತ್ತು. ಆಗ ಬಂಗಾರಪ್ಪನವ್ರನ್ನ ಇಳಿಸ್ಬೇಕು ಅಂತಕ್ಕಂಥ ಒಂದು ಗುಂಪು, ಉಳಿಸ್ಬೇಕಂತಕ್ಕಂಥ ಒಂದು ಗುಂಪು. ನರಸಿಂಹರಾಯರು ಪ್ರಧಾನಮಂತ್ರಿಗಳು. ಆಗ ನಾವೆಲ್ಲ ಬಂಗಾರಪ್ಪನವರ ಜೊತೆಗೆ ನಿಂತ್ಕೊಂಡ್ವಿ, ಇವ್ರು ಇರಬೇಕು ಅಂತಂದು ಹೇಳ್ಬಿಟ್ಟು. ಆಗ ಭಾಳವಷ್ಟು ನಮ್ಮ ಪಕ್ಷದಲ್ಲಿ ಒಳ ಗುಂಪುಗಳು, ಒಳ ಜಗಳಗಳು, ಅವರ ವಿರುದ್ಧ ನಡೀತಕ್ಕಂಥ ಸಭೆಗಳು ಇತ್ಯಾದಿಗಳನ್ನೆಲ್ಲ ನಡೀತಾ ಇದ್ವು. ಆಗ ನಾವು ಬಂಗಾರಪ್ಪನವರ ಜೊತೆಗೆ ಅವ್ರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಿ ಅವ್ರ ಜೊತೆಗಿದ್ದಂಥವ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕಾರ್ಯರೂಪಕ್ಕೆ ತಂದಂಥ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿದೆ. ಆಶ್ರಯ ಅಂತಕ್ಕಂಥ ಯೋಜನೆ ಏನಿದೆಯಲ್ಲ, ಕೇವಲ ಬರೀ 15-10 ಕೊಡ್ತಾಯಿದ್ರು, ಇಲ್ಲ 15-20 ಕೊಡ್ತಾಯಿದ್ರು ಒಂದು ಮನೇನ. ಅಷ್ಟು ಸಣ್ಣ ಜಾಗದಲ್ಲಿ ಬಡವರು ವಾಸ ಮಾಡೋಕ್ಕಾಗಲ್ಲ. ನಾವೆಲ್ಲ ಸಿಟಿಯಲ್ಲಿ, ಪಟ್ಟಣದಲ್ಲಿರ್ತಕ್ಕಂಥವ್ರು, ಶ್ರೀಮಂತರು, ಹಣವಂತರು, ಉಳ್ಳವರು ಬೇಕಾದಷ್ಟು ದೊಡ್ಡ ದೊಡ್ಡ ವಿಶಾಲವಾದಂಥ ಜಾಗದಲ್ಲಿ ವಾಸ ಮಾಡ್ತಾರೆ. ನಮ್ಮ ಜನ ವಾಸ ಮಾಡ್ಬೇಕಂದ್ರೆ ಕನಿಷ್ಠ ಅವನಿಗೆ 30-40 ಜಾಗ ಇರಬೇಕು ಅಂತೇಳಿ 30-40 ಜಾಗವನ್ನು ಕಡ್ಡಾಯವಾಗಿ ಮಾಡಿದಂಥವ್ರು. ಅವಾಗ ಲಕ್ಷಾಂತರ ಜನರಿಗೆ ನಿವೇಶನವನ್ನು ಕೊಟ್ಟರು. ಜೊತೆಗೆ ಆಶ್ರಯ ಮನೆಗಳನ್ನು ಕೂಡ ಒಂದು ದಾಖಲೆ ರೂಪದಲ್ಲಿ ಅವರು ಮನೆಗಳನ್ನು ಬಡವರಿಗೆ ಕಟ್ಟಿಸ್ಕೊಟ್ರು. ಆರಾಧನಾ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಈ ದೇವರುಗಳು, ಈ ಸಣ್ಣ ಪುಟ್ಟ ಕಮ್ಯುನಿಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು ಚುನಾವಣೆ ಸಂದರ್ಭದಲ್ಲಿ ಯಾರು ರಾಜಕಾರಣಿ ಹೋದ್ರೂ ಕೂಡ ಚುನಾವಣೆಯಲ್ಲಿ ಸಹ ನಮ್ಮ ದೇವಸ್ಥಾನಕ್ಕೆ ಬಾಣ ಹೊಡೆದು ಕೊಡ್ರಿ, ನಮ್ಮ ದೇವಸ್ಥಾನದ ಮೇಲೆ ಹಂಚು ಹೋಗಿದ ಹಂಚಾಕಿ ಕೊಡ್ರಿ, ಇಲ್ಲ ಏನೇನು ಆ ದೇವಸ್ಥಾನಕ್ಕೆ ಬೇಕಾಗಿರ್ತೋ ಸವಲತ್ತನ್ನು ಕೇಳ್ತಿದ್ರು. ಇದಕ್ಕೆ ಏನಾದರೂ ಒಂದು ಮಾಡ್ಬೇಕಲ್ಲ ಅಂತಂದೇಳಿ ಆ ಬಡವರು ಯಾರ್ಯಾರು ದೇವಸ್ಥಾನ ಇದೋ ಅವ್ರಿಗೆಲ್ಲ ದೇವಸ್ಥಾನದ ರಿಪೇರಿ ಆಗಬೇಕು, ಹೊಸದಾಗಿ ಕಟ್ತಕ್ಕಂಥದ್ದು ಆಗಬೇಕು ಅಂತೇಳಿ ಅದಕ್ಕೆ ಆರಾಧನಾ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದರು. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಯುವಕರು ಸ್ವಯಂ ಉದ್ಯೋಗವನ್ನು ಕೈಗೊಳ್ಬೇಕು ಅಂತಂದೇಳಿ ಅದಕ್ಕೊಂದು ಕಾರ್ಯಕ್ರಮವನ್ನು ಕೊಟ್ಟರು. ನಾನಾ ಕಾರ್ಯಕ್ರಮಗಳು, ಈ ಉಳುವನೆ ಭೂಮಿಗೆ ಒಡೆಯ ಅಂತಂದೇಳಿ ಗೇಣಿದಾರ ಪರವಾಗಿ ಅವರು ಹೋರಾಟ ಮಾಡ್ಕೊಂಬಂದಿದ್ದಂಥ ಜನ ಅವರು. ಆಗ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ ಸಮಿತಿಗಳನ್ನು ಬಲಪಡಿಸಿದರು. ಯಾರ್ಯಾರು ಭೂಮಿನ ಭಾಳ ವರ್ಷಗಳ ಕಾಲ ಅಕ್ರಮವಾಗಿ ಸಾಗುವಳಿ ಮಾಡ್ತಿದ್ದಾರೆ, ಅವ್ರನ್ನ ಸಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಅದರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಆ ಸಭೆಯನ್ನು ಕರೆದು ಅವ್ರಿಗೆ ನಿರ್ದೇಶನವನ್ನು ನೀಡ್ತಾ ಇದ್ರು. ಜೊತೆಯಲ್ಲಿ ಅವ್ರದ್ದು ಈ ಜನಪರವಾಗಿರ್ತಕ್ಕಂಥ ಕಾಳಜಿ, ಈ ಬಡವರು ಅಂತ ಅಂದ್ಬಿಟ್ರೆ ಅವ್ರಿಗೆ ಏನು ಎಲ್ಲಿಲ್ಲದ ಇದು ಹಿಗ್ಗು. ಆ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನದ ಬಗ್ಗೆ ನಾನು ಮುಖ್ಯಮಂತ್ರಿ ಅಂತಾನೆ ಅಂತಿರಲಿಲ್ಲ. ಅವನು ಚಪ್ಪಲಿ ಇಲ್ಲದೆ ಇರಲಿ, ಅಂಗಿ ಅಂಗಿ ಹಾಕ್ಯಂದಿರಲಿ, ಯಾರೇ ಬಂದ್ರೂ ಒಂದೇ ಗೌರವ, ಒಂದೇ ಒಂದು ವಿಧೇಯತೆ, ಅವ್ರ ಬಗ್ಗೆ ಎಷ್ಟೊಂದು ಇದನ್ನು ಕಾಳಜಿ ತೋರಿಸ್ತಾ ಇದ್ರು ಅಂತಂದರೆ ಅಷ್ಟಿಷ್ಟಲ್ಲ. ಅವರು 2ನೇ ದೇವರಾಜ ಅರಸುವಾಗಿ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ. ದುರಾದೃಷ್ಟ, ಯಾರು ಜನಪರವಾಗಿ ಕಾಳಜಿ ಇಟ್ಕೊಂಡು ಬದ್ಧತೆ ಇಟ್ಕೊಂಡು ಆ ಬಗ್ಗೆ ಜನರ ಬಗ್ಗೆ ಅಪಾರವಾದಂಥ ಕಳಕಳಿ ಹೋರಾಟದ ಹಿನ್ನೆಲೆ ಬಂದಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಸಿಡುಕು ಜಾಸ್ತಿ. ಈ ಜನ ಬೆಂಬಲ ಯಾವಾಗ ಬಂದ್ಬಿಡ್ತೋ, ಜನ ಮತ್ತು ಆ ಜನಶಕ್ತಿ ನೋಡಿದ ತಕ್ಷಣ ಬಂಗಾರಪ್ಪದಲ್ಲೇ ಒಂದು ಜನಶಕ್ತಿ. ಅದರಿಂದ ಅವ್ರಿಗೆ ಜನ ಆಕರ್ಷಕ ನಾಯಕ, ಅದು ಏನು ಸೋಲಿಲ್ಲದ ನಾಯಕ. ಅವ್ರು ಒಬ್ಬರೇ ಇದ್ರು, ಆದರೆ ದುರಂತ ಅವ್ರನ್ನೂ ಕೂಡ ಈ ಜನ ಸೋಲಿಸಿದ್ರು. ಅವರೊಬ್ಬರಿಗೆ ಹೇಳ್ತಾ ಇದ್ದ ರಾಜ್ಯದಲ್ಲಿ ಸೋಲಿಲ್ಲದ ನಾಯಕ ಅಂತ ನಾವು ಕರಿತಿದ್ವಿ. ಸೋಲಿಲ್ಲದ ಸರದಾರ ಅಂತ ಹೇಳೆಲ್ಲ ಪೋಸ್ಟರ್ ಹಾಕ್ತಾ ಇದ್ವಿ ನಾವು, ಸಿನಿಮಾ ಸ್ಟೈಲ್ನಲ್ಲಿ ಹಾಕ್ತಿದ್ವಿ. ಅವಾಗ ಮೊದಲು ಅವ್ರು ಇನ್ನೂ ಸ್ವಲ್ಪ ಆಗ ಇನ್ನು ಓದ್ತಾ ಇದ್ರೇನೋ ಅಥವಾ ಸ್ವಲ್ಪ ಇದು ವ್ಯವಹಾರದ ಕಡೆಗೆ ಅದೆಲ್ಲ ಗಮನ ಇರ್ತದೆ ಜಾಸ್ತಿ, ರಾಜಕೀಯಕ್ಕಷ್ಟು ಇದರಲ್ಲಿ ಬರ್ತಿರಲಿಲ್ಲ. ಆದರೆ ಈ ಮಧು ಬಗ್ಗೆ ಭಾಳ ಅವ್ರ ಪ್ರೀತಿ ಇತ್ತು, ನಾನು ನೋಡಿದ್ದೆ. ಹೀಗಾಗಿ ನಾವಂತೂ ಭಾಳ ಹತ್ತಿರದಿಂದ ಅವ್ರನ್ನ ನೋಡಿರ್ತಕ್ಕಂಥವ್ರು. ಅವರು ಸ್ವತಃ ಗಾಯಕರು.
ಈ ಯಾವುದಾದ್ರು ಈ ಹಳ್ಳಿಗಾಡಿನ ಈ ಸಾಂಪ್ರದಾಯಿಕವಾದಂಥ ಉಡುಪುಗಳು, ಸಾಂಪ್ರದಾಯಿಕವಾದಂಥ ಈ ಚರ್ಮವಾದ್ಯಗಳು ಇರ್ಬೋದು, ಡಳ್ಳು ಇಂಥವನ್ನೆಲ್ಲ ಯಾರು ಬಾರಿಸ್ತಾ ಇದ್ರೆ ಹೆಜ್ಜೆ ಹಾಕ್ಬಿಡೋಣ ಅಂದ್ಬಿಡೋದು. ಇಲ್ಲ ಅಲ್ಲಿ ಇಳಿದು ಬಿಟ್ಟು ಕಾಲು ಇಳ್ದ ತಮ್ಮ ಇಲ್ಲ ನನಗೆ ಕಟ್ಟು ಅಂತಂದೇಳಿ ಸೊಂಟಕ್ಕೆ ಕಟ್ಕೊಂಡು ಡಳ್ಳು ಬಾರಿಸಿದ್ದು ಕೂಡ ಉಂಟು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಈ ಯಾರ ಜನ ತಮಟೆ ಬಾರಿಸ್ತಾ ಇದ್ರೆ ಅಲ್ಲಿಗೆ ಬಾರಿಸಿ ತಮ್ಮ ಇಲ್ಲಿ ನಾನು ಬಾರಿಸ್ತೀನಿ ಅಂತಂದೇಳಿ ಅಲ್ಲಿಗೇನು ಕೂಡ ಬಾರಿಸ್ತಾ ಇದ್ರು. ಒಳ್ಳೆ ಸಂಗೀತವನ್ನು ಕೂಡ ಹವ್ಯಾಸವನ್ನು ಮಾಡ್ಕೊಂಡಿದ್ರು, ಹಾಡನ್ನು ಕೂಡ ಆಡ್ತಾ ಇದ್ರು. ದುರಂತ ನಾನು ಹೇಳಿದ್ನಲ್ಲ, ಯಾರು ಜನಾಕರ್ಷಕ ನಾಯಕರಾಗಿರ್ತಾರೆ, ಯಾರು ಒಳ್ಳೆ ಫೇಸ್ ವ್ಯಾಲ್ಯೂ ಇರುತ್ತೆ, ಒಳ್ಳೆ ಮೆಟೀರಿಯಲ್ ಅವರು ಈ ರಾಜ್ಯಕ್ಕೆ ಒಂದು ನಂಬರ್ 1 ಸ್ಥಾನಕ್ಕೆ ಒಳ್ಳೆ ಮೆಟೀರಿಯಲ್. ಬಂಗಾರಪ್ಪನವರು ಅವರಲ್ಲಿ ಇದ್ದಂಥ ಒಂದು ಆ ಸ್ವಾಭಿಮಾನ, ಆತ್ಮಗೌರವ ಅದು ಬೇಕು, ಛಲ ಬೇಕು. ಅದನ್ನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ಈ ಛಲ ಇರಬೇಕು ನಿಮ್ಮಲ್ಲಿ, ಸ್ವಾಭಿಮಾನ ಇರಬೇಕು. ನಿಮಗೆ ಯಾರಾದರೂ ಹೆದರ್ತಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ವಿದ್ಯುತ್ತಿಗೆ ಹೆದರ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಬದ್ಧತೆಗೆ ಜನ ಹೆದರ್ತಾರೆ. ಆ ಒಂದು ಬದ್ಧತೆ ಮತ್ತು ಆ ಒಂದು ವಿದ್ವತ್ತು, ಆ ಒಂದು ಜನಸಂಘಟನೆ, ಆ ಒಂದು ಆಕರ್ಷಣೆ, ನಾನು ಹೇಳಿದ ಫೇಸ್ ವ್ಯಾಲ್ಯೂ ಮತ್ತು ಒಂದು ಇದು ಒಳ್ಳೆ ಮೆಟೀರಿಯಲ್ ಅಂತೇನಲ್ಲ, ಅಂಥ ಒಂದು ಮೆಟೀರಿಯಲ್ ಆಗಿದ್ದಂಥವ್ರು ಬಂಗಾರಪ್ಪನವರು. 81ನೇ ಹುಟ್ಟು ಹಬ್ಬವನ್ನು ಅವರು ಇದ್ದಾಗೆ ಆಚರಿಸ್ಬೇಕು, ಅವ್ರು ಇಲ್ದಾಗ ಆಚರಿಸ್ತೀವಿ ಅಂತಕ್ಕಂಥ ಒಂದು ದುಃಖ ಇದೆ. ಆದ್ರೂ ಪರವಾಗಿಲ್ಲ, ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಿಮಗೆ ನಾನು ಅರ್ಪಿಸ್ತೀನಿ. ನಾವು ಅರ್ಪಿಸ್ಕೊಳ್ಳೋಣ ಅಂತ ಒಬ್ಬ ಮಹಾನ್ ನಾಯಕ. ನನಗೂ ಕೂಡ ಸಾಕಷ್ಟು ಆ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಇದ್ದಾಗ ನಮಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆಮೇಲೆ ನಾವು ಕೂಡ ಯಾವುದನ್ನು ಕೂಡ ಅವ್ರನ್ನ ಅತಿಯಾಗಿ ಇಂಥದ್ದೇ ನಮಗೆ ಬೇಕು ಅಂತಂದೇಳಿ ಇಷ್ಟೊಂದು ಆಸೆ ಇರಲಿಲ್ಲ ಅವಾಗೆಲ್ಲ. ಒಬ್ಬ ಮುಖ್ಯಮಂತ್ರಿ ಕರೆದು ಬನ್ನಿ ಅಂತ ಕೂತ್ಕೊಂಡು ಮಾತಾಡಿಸಿ ಒಂದು ಕಾಪಿ ಕೊಟ್ಟರೆ ಸಾಕು, ಇಷ್ಟೇ ಸಾಕು ಸರ್, ನಮಗೇನು ಸ್ಥಾನಮಾನ ಬೇಡ, ನೀವು ಮುಖ್ಯಮಂತ್ರಿ ಆಗಿದ್ರು ಸಾಕು, ನಮ್ಮ ಜನಕ್ಕೆ ಉಪಕಾರ ಮಾಡ್ತಿರಲ್ಲ ಅಂತ ಹೇಳ್ತಕ್ಕಂಥ ತ್ಯಾಗಿಗಳು ಭಾಳ ಇದ್ರು. ಈಗ ಏನಿಲ್ಲ, ಒಬ್ಬ ಯಾರಾದರೂ ಅವ್ರ ಹಿತೈಷಿಗಳು ಒಂದು ಸ್ವಲ್ಪ ಪರಿಚಯಸ್ಥರು ಮಂತ್ರಿ ಆಗಿಬಿಟ್ರೆ ಮುಗಿದೋಯ್ತು. ಇವನು ಏಜೆಂಟ್ ಆಗಿಬಿಡ್ತಾರೆ, ಎಲ್ಲ ಕಡೆಗೆ ಏಜೆಂಟ್ ಆಗಿಬಿಡ್ತಾರೆ. ಆ ಕೆಲಸ ಮಾಡಿಕೊಡು, ಈ ಕೆಲಸ ಮಾಡಿಕೊಡು, ಇದನ್ನು ಮಾಡಲಿಲ್ಲ ಅದನ್ನು ಮಾಡಲಿಲ್ಲ, 10 ಕೆಲಸ ಮಾಡಿಸ್ಕೊಂತಾರೆ. 11ನೇದು ಆಗದೇ ಇದ್ರೆ ಏನೂ ಮಾಡಲಿಲ್ಲ ಮಧು ಬಂಗಾರಪ್ಪ ಅಂತಾರೆ, ಅವ್ರ ತಂದೆರೇ ಒಳ್ಳೆಯವರು ಅಂತಾರೆ. ಜನಕ್ಕೆ ಉಪಕಾರ ಸ್ಮರಣೆನೇ ಇಲ್ಲ. ಬಂಗಾರಪ್ಪನಂತವರು ಇದ್ದಾರೆ, ಇನ್ನೂ ಇಲ್ಲ ಅಂತಂದು ಹೇಳ್ತಾ ಇಲ್ಲ, ಆ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ವ್ಯಕ್ತಿತ್ವ ಮತ್ತೆ ಅವ್ರ ಪುತ್ರರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಲ್ಲಿ ಬರಲಿ. ಅವ್ರಿಗೂ ಅಲ್ಲಿನ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಅವ್ರು ಶಾಸಕರಾಗಿದ್ದಾರೆ. ಆ ಪಾರ್ಟಿ ಮುಖ್ಯ ಸಚೇತಕರನ್ನು ಕೂಡ ಮಾಡಿದ್ದಾರೆ. ಅವರು ಇರಬೇಕಾಗಿತ್ತು, ನಮ್ಮ ಹತ್ರ ಇರಬೇಕಾಗಿತ್ತು, ಅಲ್ಲಿದ್ದಾರೆ, ಇರಲಿ. ಅವ್ರು ಒಂದೊಂದು ಸರ್ತಿ ಅಸೆಂಬ್ಲಿಯಲ್ಲೇ ಕಾಂಗ್ರೆಸ್ನೇ ಬಯಕ್ಕೆ ಹೋಗ್ಬಿಡ್ತಾರೆ. ಅಯ್ಯೋ ಶಿವನೇ, ಏನಪ್ಪ ಸ್ವಾಮಿ, ಕಾಂಗ್ರೆಸ್ಸೇ ಮಾಡಿದ ಮುಂಗೆ ಬಂಗಾರಪ್ಪರನ್ನ ಮುಖ್ಯಮಂತ್ರಿ ಅಂತ ನಾನು ಒಳಗೊಳಗೆ ಅಂತಿರ್ತೀನಿ. ಯಾವ ಪಾರ್ಟಿನೂ ಆಗ್ತಿರಲಿಲ್ಲಲ್ವಾ? ನಿಮಗೆ ಅಲ್ಲಿ ಸಮಾಧಾನ ಇದೆ, ನಿಮಗೇನೋ ಒಂದು ಬೆಳೀತಕ್ಕಂಥ, ನಿಮ್ಮ ಶಕ್ತಿನ ಪ್ರದರ್ಶಿಸ್ತಕ್ಕಂಥ, ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ತಕ್ಕಂಥ, ನಿಮ್ಮ ತಂದೆಯವರ ಕನಸನ್ನು ಸಾಕಾರಗೊಳಿಸ್ತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ನೀವೆಲ್ಲನೇ ಇರಿ. ನಾವು ಮಾತ್ರ ನಿಮ್ಮ ಯಶಸ್ಸನ್ನು ಅದು ಗೊತ್ತಿದ್ದು ಗೊತ್ತಿಲ್ಲದ್ರು ಹಾಗೆ ಸುಮ್ಮನೆ ಬಯಸ್ತಾ ಇರ್ತೀವಿ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ನಮಗೆ. ಆಮೇಲೆ ಅಮ್ಮರ್ ಕಂಡ್ರೆ ಭಾಳ ಗೌರವ ನಮಗೆ. ಅದು ಬಂಗಾರಪ್ಪ ಅಂದರೆ ಬಂಗಾರನೇ, ಅವರೇನೆ, ಬೇರೆ ಯಾರಿಗೂ ಸಾಟಿ ಇಲ್ಲ, ಸಾಟಿ ಮಾಡ್ಕೊಳ್ಳೋಕ್ಕಾಗಲ್ಲ. ವರ್ಣರಂಜಿತ ವ್ಯಕ್ತಿತ್ವಕ್ಕೆ ಹೆಸರಾದಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ದಿಟ್ಟ ಹೋರಾಟಗಾರರೆಂದೇ ಖ್ಯಾತರಾದಂಥ ಸಾರೆಕೊಪ್ಪ ಬಂಗಾರಪ್ಪನವರ ಜನ್ಮ ದಿನಾಚರಣೆಯನ್ನು ಈ ದಿನ ಬಂಗಾರಪ್ಪ ವಿಚಾರ ವೇದಿಕೆ ಮತ್ತು ಬಂಗಾರಪ್ಪ ಪ್ರತಿಷ್ಠಾನದ ವತಿಯಿಂದ ಅವರ ಪುತ್ರರಾದಂಥ ಶಾಸಕರಾದ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಿನ್ನೆ, ಇಂದು ಮತ್ತು ನಾಳೆ 3 ದಿನಗಳ ಕಾಲ ಒಂದು ವಿಚಾರಪೂರಿತವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಿದೆ.
ಬಂಗಾರಪ್ಪನವರ ಒಂದು ವಿಚಾರವನ್ನು ಮಾತನಾಡಬೇಕಾದ್ರೆ ಭಾಳಷ್ಟು ಒಂದು ಅನುಭವ, ಹಿರಿತನ ಇವೆಲ್ಲ ಬೇಕಾಗುತ್ತೆ. ಈಗ ಬಂಗಾರಪ್ಪನವರು ಅಂದ ತಕ್ಷಣ ಅವರ ದಿಟ್ಟತನಕ್ಕೆ ಒಂದು ಹೆಸರಾದವು. ಅವ್ರು ಯಾವತ್ತೂ ರಾಜಿ ಸ್ವಭಾವದವ್ರು ಆಗಿರಲಿಲ್ಲ. ಹಾಗಾಗಿ ಅನೇಕ ಘಟನೆಗಳು ಬಂಗಾರಪ್ಪನವರ ವಿಚಾರದಲ್ಲಿ ನನಗೆ, ನಾವು ಅಷ್ಟೊಂದು ಅವರ ಒಡನಾಟದಲ್ಲಿ ಇಲ್ಲದೇ ಇದ್ರೂ ಕೂಡ ರಾಜಕೀಯದಲ್ಲಿ ಒಂದೇ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮಗೆ ದೊರಕಿತ್ತು. ಅವರ ಒಂದು ಎದೆಗಾರಿಕೆ ಬೇಕು ರಾಜಕೀಯದಲ್ಲಿ. ಎಂಥ ಸಂದರ್ಭದಲ್ಲೂ ನಾವು ಒಂಟಿಯಾಗಾದರೂ ಹೋರಾಟ ಮಾಡ್ತೀನಿ ಅನ್ನೋ ಒಂದು ಎದೆಗಾರಿಕೆ ಬಂಗಾರಪ್ಪನವರಲ್ಲಿತ್ತು. ಬಹುಶಃ 83ರಲ್ಲಿ ಜನತಾ ರಂಗ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಂಗಾರಪ್ಪನವ್ರ ಪಾತ್ರ ಬಹಳ ಪ್ರಮುಖವಾದಂಥದ್ದು. ಒಂದು ಹಿಂದುಳಿದ ವರ್ಗದ ಒಂದು ಇಮೇಜು ಅವತ್ತು ಜನತಾ ಪಕ್ಷ ಮತ್ತು ಕ್ರಾಂತಿರಂಗ ಒಂದು ಹೊಂದಾಣಿಕೆಯಲ್ಲಿ ಚುನಾವಣೆ ಮಾಡಿದ್ರು. ಆ ಇಮೇಜು ಬರೋದಕ್ಕೆ ಮೂಲತಃ ಬಂಗಾರಪ್ಪನವರು ಕಾರಣ. ಆದರೆ ಕಾರಣಾಂತರದಿಂದ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಧೋರಣೆ ಹಠ ಮಾಡಿದ್ರಿಂದ ಅವರು ಆವತ್ತಿನ ಸನ್ನಿವೇಶದಲ್ಲಿ ಸ್ವಲ್ಪ ಅಧಿಕಾರ ವಂಚಿತರಾಗಿ ಉಳಿದಂಥವರೆಲ್ಲ ಕ್ರಾಂತಿರಂಗನ ಜನತಾ ಪಕ್ಷದ ಜೊತೆ ಮರ್ಜ್ ಮಾಡಿ, ನಾವೆಲ್ಲ ಕ್ರಾಂತಿರಂಗನ ಮರ್ಜ್ ಮಾಡಿ ಕಾಂಗ್ರೆಸ್ ಜನತಾ ದಳಕ್ಕೆ ಸೇರ್ಪಡೆ ಆದರೆ ಬಂಗಾರಪ್ಪನವರು ಪ್ರತ್ಯೇಕ ಬಣವನ್ನೇ ರಚಿಸ್ಕೊಂಡು ಅದೇ ರೀತಿ ಅವರು ಜೊತೆಯಲ್ಲಿ ಎಷ್ಟೇ ಜನ ಇರಲಿ ಹೋರಾಟ ಮಾಡ್ತಕ್ಕಂಥ ಒಂದು ಸ್ವಭಾವದವರಾಗಿದ್ದರು. ಬಹುಶಃ ಹಿಂದೆ 2004ರಲ್ಲಿ BJP ಹೆಚ್ಚು ಸ್ಥಾನ ಗಳಿಸ್ಬೇಕಾದ್ರೆ ಕರ್ನಾಟಕದಲ್ಲಿ 71 ಸ್ಥಾನ ಬಂತು. ಆಗ ಅವ್ರು BJP ಸೇರದೇ ಇದ್ದಿದ್ರೆ ಆ 71 ಸ್ಥಾನ ಗಳಿಸೋದಕ್ಕೆ ಅವ್ರಿಗೆ ಅವಕಾಶ ಆಯ್ತಿರಲಿಲ್ಲ. ಆ ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಬಂಗಾರಪ್ಪನವರ ಒಂದು ಪ್ರಭಾವದಿಂದ ಅವತ್ತು ಅದು ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಗಿ ಕೊನೆಗೆ ಅವರು ಸರ್ಕಾರ 2008ರಲ್ಲಿ ಸರ್ಕಾರ ರಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಅವತ್ತು ನಿಜವಾಗಿ ಹೇಳ್ಬೇಕು ಅಂದರೆ ಬಂಗಾರಪ್ಪನವರು ಪಾತ್ರ ಆ ಸಂದರ್ಭದಲ್ಲಿ ಅವ್ರು BJP ಸೇರದೇ ಇದ್ದಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಆ ಪಕ್ಷ ಬೆಳೆಯೋದಕ್ಕೆ ಅವಕಾಶವೇ ಆಯ್ತಿರಲಿಲ್ಲ ಕರ್ನಾಟಕದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಸೊ ಈ ರೀತಿ ಅವರು ಅನೇಕರಿಗೆ ಅವರ ಶಕ್ತಿಯನ್ನು ಧಾರೆ ಎರೆದು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಹಾಗಾಗಿ ಅವರ ಒಂದು ನೆನಪನ್ನು ಮಾಡ್ಕೊಳ್ಳೋಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಭಾಳಷ್ಟು ಜನ ರಾಜಕಾರಣಿಗಳನ್ನ ನಾವು ಅವರ ಸಾಧನೆ ಅವನ್ನೆಲ್ಲ ಮಾತಾಡ್ತಿರ್ತೀವಿ, ಆದರೆ ಅವ್ರ ಬಗ್ಗೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕಡಿಮೆ. ಅವರ ಒಂದು ವಿಚಾರಗಳು ಮತ್ತು ಅವರ ವ್ಯಕ್ತಿತ್ವ ಸ್ಫೂರ್ತಿ ನಮ್ಮಂಥ ಯುವಕರಿಗೆ, ಯುವ ಜನಾಂಗಕ್ಕೆ ಭಾಳ ಅವಶ್ಯಕ ಇದೆ. ಅದನ್ನು ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ನನಗೆ ಅಭಿಮಾನದಿಂದ ಮಧು ಬಂಗಾರಪ್ಪನವರು, ಅವರು ಶಾಸಕರಾಗಿ ಸಲ ಆಯ್ಕೆಯಾಗಿ ಬಂದಿದ್ದಾರೆ. ಉತ್ತಮ ಸಂಸದೀಯ ಪಟುವಾಗುವಂಥ ಎಲ್ಲ ಲಕ್ಷಣಗಳು ಅವರ ಒಂದು ನಡವಳಿಕೆಯಿಂದ ಕಾಣ್ತಿದೆ. ಹಾಗಾಗಿ ಅವರು ನನ್ನನ್ನು ಇವತ್ತು ಕರೆದು ಇಲ್ಲಿ ಉದ್ಘಾಟನೆ ಮಾಡಿಸಿ ಬಂಗಾರಪ್ಪನವರ ಕೆಲವು ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ಅವರಿಗೆ ಮತ್ತು ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ವಂದಿಸಿ ನಮ್ಮ ಅವರು ಬರೀ ಜೀವನವಷ್ಟೇ ಅಲ್ಲ, ವರ್ಣರಂಜಿತ ಜೀವನ ನಡೆಸಲಿಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ಸಹ ಒಂದು ರೀತಿ ಭಾಳ ವಿಭಿನ್ನವಾದಂಥ ರಾಜಕಾರಣವನ್ನು ಮಾಡ್ಕೊಬಂದು ಬಹುಶಃ ಅವರು ದಿಟ್ಟ ಹೆಜ್ಜೆ ಅಥವಾ ನಿಲುವು ಎಲ್ಲಕ್ಕಿಂತ ಅವ್ರು ಮೈಗೂಡಿಸ್ಕೊಂಡಿದ್ದು ನಾನು ಕಡಿಮೆ ದಿನದಲ್ಲಿ ನೋಡಿದ್ದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವರು ಯಾವ ಸ್ಥಾನ ಬೇಕಾದ್ರೂ ಬಿಟ್ಟು ಮುಂದೆ ಗುರಿ ಇಲ್ಲದೆ ಇದ್ರೂ ಮುಂದೆ ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾರಲ್ಲಿ ಅಪರೂಪದಲ್ಲಿ ಒಬ್ಬರು ಅಂತ ಹೇಳಿ ನಾವು ಅನಿಸ್ಬೋದು. ಇತ್ತೀಚೆಗೆ ನಾವೆಲ್ಲ ಭಾಳ ರಾಜಕೀಯದಲ್ಲಿ ಅನುಭವ ಕಡಿಮೆ, ಚಿಕ್ಕ ವಯಸ್ಸಿನಲ್ಲಿ ಬಂದು ನಾವೇನು ಅಂಥ ದೊಡ್ಡ ರಾಜಕಾರಣಿಗಳಲ್ಲ. ನಾವು ದೆಹಲಿವರೆಗೂ ಹೋಗೋ ಒಂದು ಅವಕಾಶ ಸಿಕ್ತು, ನೋಡ್ತೀವಿ. ಹಾಗೆ ಅಧಿಕಾರ ಅಂದರೆ ಯಾತ್ರಲ್ಲಿ ಬೇಕಾದ್ರೂ ಹೊಡೀರಿ, ಏನು ಬೇಕಾದ್ರೂ ಬೈರಿ, ಏನು ಬೇಕಾದ್ರೂ ಅನ್ನಿ,
ಸದ್ಯಕ್ಕೆ ಸಾಕು, ಅಧಿಕಾರ ಇಟ್ಕೊಂಡಿದ್ರೆ ಸಾಕು, ಆ ಮಟ್ಟಕ್ಕೆ ಇರ್ತಕ್ಕಂಥ ರಾಜಕಾರಣಿಗಳೇ ಇವತ್ತು ಜಾಸ್ತಿ ಆಗಿದೆ. ಬಹುಶಃ ಅಧಿಕಾರ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಆದರೆ ಬಂಗಾರಪ್ಪನವರಿಗೆ ಆ ಒಂದು ಇದಿರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ಇವತ್ತು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಮುಂದೆ ಅಂತೂ ಸಿಗೋದೇ ಇಲ್ಲ.